ನಮ್ಮ ಮಕ್ಳುಗಳು ನಾವು ಡಲ್ ಮಕ್ಕಳು, ನನ್ನ ಮಕ್ಕಳು ಡಲ್ಲು, ನನ್ನ ಮಕ್ಕಳು ಓದೋದು ಸರಿ ಇಲ್ಲ, ನನ್ನ ಮಕ್ಕಳು ಇಂದ ಅಪ್ಪ ಅಮ್ಮಗೆ ತುಂಬಾ ತರಕೆಸ್ಕೊಂಡಿರೋದು ನಾನು ನೋಡ್ತಾ ಇದ್ದೀನಿ. ದುರ್ಯೋಧನ, ದುಶ್ಯಾಸನ 100 ಜನ ಮಕ್ಕಳು, 100 ವ್ಯಕ್ತಿತ್ವ. ಪಾಂಡವರು ನೋಡಿ 5 ವ್ಯಕ್ತಿತ್ವ. ಈ ಸ್ಟಡಿ ಸ್ಕಿಲ್ ಎಲ್ಲ ಹೇಳ್ಕೊಡಕ್ಕೆ ಅಂದ್ರೆ ಎಷ್ಟು ವರ್ಷ ಹೇಳ್ಕೊಡ್ಬೇಕು ಸರ್? ದಡ್ಡ ವಿದ್ಯಾರ್ಥಿ ಎನ್ನುವವನು ಹುಟ್ಟೇ ಇಲ್ಲ. ಆ ಜಾತಿಯವ್ರಿಗೆ ಓದಕ್ಕೆ ಅವಕಾಶ ಬಿಟ್ಟಿಲ್ಲ, ಹೆಣ್ಣಿಗೆ ಅವಕಾಶ ಕೊಟ್ಟಿಲ್ಲ, ನೀವು ಶಾಲೆಗೆ ಬರಕ್ಕೆ ಬಿಟ್ಟಿರ್ಲಿಲ್ಲ. ಟೀಚರ್ ನೋಡ್ಸ್ಕೊಂಡ್ರೆ ಇವನು ಕೇಳಿ ಇವನು ಓದಿ ಇವನು ಅರ್ಥ ಮಾಡ್ತಾರೆ, ಇವನು ಪರಿಹಾರ ಏನು ಅಂತ ಇವನು ಡಿಸೈಡ್ ಮಾಡಿ ಇವನು ನೋಟ್ಸ್ ಮಾಡ್ತವೆ. ಎಷ್ಟು ಜನ ಮಕ್ಕಳು ನೋಟ್ಸ್ ಅವ್ರದ್ದು ಪ್ರಿಪೇರ್ ಮಾಡ್ತಾರೆ, ಅವನು ಮಾಡಲ್ಲ. ಯಾಕೆ ನೋಟ್ಸ್ ಮಾಡೋದು ಈಗ ಹೇಳ್ಕೊಟ್ಟೆ ಇಲ್ಲ. ನಿಮ್ಮ ಪ್ರಕಾರ ಈ ಬೆಲ್ ಸ್ಟೋರ್ಸ್ ಇಲ್ಲ ಅಂದಮೇಲೆ ಹೌವಲ್ಲೇ ಮಿಸ್ ಹೊಡಿತೀರ. 100 ಜನ ಮಕ್ಕಳಿದ್ರೆ ವಿದ್ಯಾರ್ಥಿಗಳು ಇಬ್ಬರೇ ಅಂತ ಧೈರ್ಯವಾಗಿ ಹೋಗೋದು ಪರೀಕ್ಷೆ. 98% ಮಕ್ಕಳು ಹೆದರ್ಕೊಂಡು ಇಬ್ಬರು ಧೈರ್ಯವಾಗಿ ಹೋಗೋದು. ಯಾರು ಹೇಳಿ? ಒಬ್ಬ ಎಲ್ಲ ಓದಿದ್ದೀನಿ ಏನಾರು ಕೊಡ್ಲಿ ಬಿಡಿ ಸರ್, ಇನ್ನೊಬ್ಬ ಏನೂ ಓದಿಲ್ಲ ಏನಾರು ಕೊಡ್ಲಿ ಬಿಡಿ ಸರ್. ದಟ್ ಮೇಟ್ರ್ ಬೇಕಾಗಿರ್ಬೋದು, ದಟ್ ಮಾತಾಡ್ತೀವಿ. ಸರ್, ಇದೆಲ್ಲ ಹೇಳ್ಕೊಡ್ಬೇಕು ಅಂದ್ರೆ ಅಪ್ಪ ಅಮ್ಮನೇ, ನೀವು ಹೇಳಿದ್ರಿ ಅಪ್ಪ ಅಮ್ಮನೇ ಮೋಸ್ಟ್ ಇಂಪಾರ್ಟೆಂಟ್, ಅವರೇ ಹೇಳ್ಕೊಡ್ಬೇಕು ಎಲ್ಲ ಹೇಳಿದ್ರಿ. ಅಪ್ಪ ಅಮ್ಮ ಇದೆಲ್ಲ ಹೇಳ್ಕೊಡ್ಬೇಕು ಅಂದ್ರೆ ಟೈಮ್ ಇನ್ವೆಸ್ಟ್ ಮಾಡಬೇಕು. ಈಗ ಅಪ್ಪ ಅಮ್ಮ ಟೈಮ್ನ ದುಡ್ಡು ಸಂಪಾದನೆ ಮಾಡಲು ಹೋಗ್ತಿರ್ತಾರೆ. ಈಗ ಮಗುಗೆ ನಾವು ದುಡ್ಡು, ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ದುಡ್ಡಿಡೋದು ಇಂಪಾರ್ಟೆಂಟಾ, ಅವ್ರ ಟೈಮ್ನ ಆ ಥರ ಇನ್ವೆಸ್ಟ್ ಮಾಡಿ, ಅಥವಾ ತಮ್ಮ ಟೈಮ್ನ ಮಗು ಮೇಲೆ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಏನು ಇಲ್ಲ, ಒಂದೇ ವಾಕ್ಯ ನೀವು ಕೇಳಿರೋ ವಾಕ್ಯ. ಸರ್, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ವಾವ್, ಇಷ್ಟೇ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿಬಿಡಿ. ವಾವ್, ಇಟ್ಟಾಬಿಟ್ರೆ ಈಗ ಸಿದ್ಧಾರ್ಥ ಬುದ್ಧ ಆಗಕ್ಕೆ ಯಾರು ಮಾಡಿದ್ದು? ಒಂದು ನಿಮಿಷ ಇರಿ. ಮೋಹನ್ ದಾಸ ಗಾಂಧಿ ಆಗಕ್ಕೆ ಯಾರು ಮಾಡಿದ್ದು? ಸಚಿನ್ ತೆಂಡೂಲ್ಕರ್ ಗಲ್ಲಿಲಾಡ್ತಿದ್ದವನು ವಿಶ್ವಶ್ರೇಷ್ಠ ದೇವರಾಗೋದಕ್ಕೆ ಹೇಗೆ ಸಾಧ್ಯ ಆಯ್ತು? ರಸ್ತೆನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಓಡಾಡ್ತಿದ್ದ ದಾಮೋದರ ಮೋದಿ ಆಗಕ್ಕೆ ಹೆಂಗ್ ಸಾಧ್ಯ ಆಯ್ತು? ನಾನು ಈ ತರ 1000 ಉದಾಹರಣೆಗಳಿದೆ. ಈ ಪ್ರೋಸೆಸ್ ಸಮಾಜ ಮಾಡ್ಬೇಕು ಅಂತ ಹೇಳ್ತಿರೋದು. ನಾನು ಪೇರೆಂಟ್ಸೇ ಆಗ್ಬೇಕು ಅಂತ. ಪೇರೆಂಟ್ಸ್ ಸುಮ್ಮನೆ ಓದೇ ಇಲ್ಲ, ಹೌದು, ಅವ್ರಿಗೆ ಗೊತ್ತಿಲ್ವಲ್ರಿ? ಹೆಂಗ ಹೇಳ್ತಾರ್ರಿ? ಅವ್ರಿಗೆ ಪುರುಸೊತ್ತಿಲ್ಲ ಅಂತ ನೀವ್ ಹೇಳ್ತಿದ್ರಿ. ಪುರುಸೊತ್ತಿಲ್ಲ ಅರ್ಧ ಸತ್ಯ, ಗೊತ್ತಿಲ್ಲ ಇನ್ನರ್ಧ ಸತ್ಯ. ವೆರಿ ಟ್ರೂ, ವೆರಿ ಟ್ರೂ. ಒಳ್ಳೆ ಆಯ್ತಲ್ರಿ? ವೆರಿ ಟ್ರೂ. ಆದ್ರೆ ಮಾಡುವ ಜಾಗಗಳಿದೆ. ಆ ಜಾಗಗಳಲ್ಲಿ ಇದು ಹುಟ್ಟುವ ಹಾಗೆ, ಉದ್ದೀಪಿಸುವ ಹಾಗೆ, ಸಹಜವಾಗಿ ನಡೆಯುವ ಹಾಗೆ ಪೇರೆಂಟ್ಸ್ ಎಲ್ಲ ಸೇರ್ಕೊಂಡು ಅದನ್ನ ಪ್ರೋಗ್ರೆಸಿವ್ ಮೈಂಡ್ ಇಂದ ಕೆಲಸ ಮಾಡ್ಬೇಕು. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. ಶಾಲೆ 10 ವರ್ಷ ಶಾಲೆ ಮಾಡಿದೆ. 3650 ದಿನ. 3650 ದಿನ ಬೆಳಗ್ಗೆ ಅಸೆಂಬ್ಲಿನಲ್ಲಿ ಒಂದೊಂದು ಕತೆ ಹೇಳಿದ್ದೀನಿ ನಾನು. 3650 ಕತೆನ ಮಕ್ಕಳಿಗೆ ಹೇಳಿರುವ ಪ್ರಪಂಚದ ಏಕೈಕ ಶಾಲೆ ನನ್ನ ಶಾಲೆ. ಇನ್ನು ಕತೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದ್ ಕತೆ ಸಾಕು ಸರ್, ಒಬ್ಬ ಮಗುನ್ ಬದಲಾಯಿಸಕ್ಕೆ. ನಾನು 3650 ಕತೆ ಹೇಳಿದ್ದೀನಿ ಸರ್. ಓಕೆ, ಈಗ ಇದನ್ನೇ ಕೊನೆ 40 ನಿಮಿಷ 60 ನಿಮಿಷ ಪಾಠ ಆದ್ಮೇಲೆ 5 ನಿಮಿಷ ಪಾಠ ಮಾಡ್ಬೇಡ ಮೇಷ್ಟಿಗೆ ಪಾಠ ಮಾಡ್ಬಿಡಿ. ಒಂದು ಪೀಸ್ ಕಮ್ಮಿ ಆದ್ರೂ ಪರಲ್ಲ, ಪಾಠ ಮಾಡ್ಬಿಡಿ. ಹಂಗೆ ಮಾಡ್ಬಿಡಿ. 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ದಿನಕ್ಕೊಂದು ಕತೆ ಹೇಳಿ. ಕತೆ ಪುಸ್ತಕ ಇವತ್ತು ಬೇಕಾದ್ರೆ ಸಿಗುತ್ತೆ ಸರ್, 100 ಕತೆ ಪುಸ್ತಕಗಳು ಸಿಗುತ್ತೆ. ಹೋಗಿ ಮಂಚಿ ಕತೆ ಹೇಳಿ. ಅಲ್ಲಿಗೆ 7 ಪೀರಿಯಡ್ ಇದ್ರೆ ಅವ್ರದ್ದು 7 ಕತೆ, ನಂದೊಂದು ಬೆಳಗ್ಗೆ ಅಸೆಂಬ್ಲಿ ಒಂದು ಕತೆ. 3 ನಿಮಿಷ ಅಷ್ಟೇ ಸರ್. 8 ಕತೆ ಸಿಕ್ಕರೆ ಒಂದ್ ದಿನಕ್ಕೆ ಆ ಮಗು ಏನಾಗಬೇಕು? ಸೂಪರ್. ಹಾಗೆ ಮಾಡ್ತಾ ಇದ್ದಾರಾ? ಇಷ್ಟೇ. ಚಿಕ್ಕ ಜಾಗಗಳಲ್ಲಿ ಚಿಕ್ಕ ಕೆಲಸಗಳನ್ನ ಚಿಕ್ಕದಾಗಿ ಮಾಡ್ತಾನೇ ಹೋದ್ರೆ ದೊಡ್ಡ ಬದಲಾವಣೆ ಆಗುತ್ತದೆ. ನೀವು ಬೆಟ್ಟ ಹೆಂಗ್ ಗೊತ್ತೀರಿ ಸರ್? ನೀವು ಬೆಟ್ಟ ಹೆಂಗ್ ಗೊತ್ತದು? ಹಾಡ್ಬಿಡ್ತೀರಾ? ಇಲ್ಲ, ಮೆಟ್ಲತ್ಕೊಂಡ್ ಹೋಗ್ತೀವಿ. ಹೆಂಗ್ ಮೆಟ್ಲತ್ತೀರಿ? ಒಟ್ಟೊಟ್ಟಿಗೆ 10 ಮಾಡಿ ಮೆಟ್ಲತ್ತೀರಾ? ಮೆಟ್ಲತ್ಕೊಂಡ್ ಹೋಗ್ತೀವಿ ಅಷ್ಟೇ. ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಮೆಟ್ಲು ಹತ್ತುವ ಕ್ರಿಯೆಗಳೇ ಶುರುವಾಗಿಲ್ಲ ಸರ್ ಸಮಾಜದಲ್ಲಿ. ರಾತ್ರಿ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 6:30 ಇಂದ 8:30 ನಿಮ್ಮಲ್ಲಿ ಎಲ್ಲರೂ ಅದರಿದ್ರೆ ಟಿವಿ ಆರಿಸಿ, ಎಲ್ಲ ಸೀರಿಯಲ್ ನೋಡಬೇಡಿ, ಕೂತ್ಕೊಳ್ಳಿ. ನೀವು ಯಾವತ್ತೋ ಡಿಪ್ಲೊಮೋನೋ ಎಂಜಿನಿಯರಿಂಗೋ BA BSc ಓದಿದ್ದು ಅಪ್ಪ ಅಮ್ಮ, ಮದುವೆ ಆದ್ಮೇಲೆ ಅದೆಲ್ಲ ನಿಲ್ಲಿಸ್ಬಿಟ್ರಿ. ಆ ನ್ಯೂಸ್ ಪೇಪರ್ ಓದ್ತೀರಿ, ಅದ್ರಲ್ಲಿ ಏನೂ ಇರಲ್ಲ. ನಿಮ್ಮ ಮಗನಿಗೆ ಬೇಕಾದ್ದು, ನಿಮಗೆ ಬೇಕಾದ್ದು 24 ಗಂಟೆ ಟಿವಿ ಚಾನಲ್ ಹಾಕ್ತಾರೆ. ನಿಮ್ಮ ಮಕ್ಕಳಿಗೆ ಬೇಕಾದ 1 ನಿಮಿಷದ ಪ್ರೋಗ್ರಾಮು ಇಲ್ಲ. ಅದರಿಂದ ಮಕ್ಕಳಿಗೆ ನಿಮ್ಗೆ ಬೆಳೆಯೋದಿಕ್ಕೆ ಬದುಕಕ್ಕೆ ನೀವು ನಿಮ್ಮ ಬದುಕನ್ನ ನೀವು ನೋಡ್ಕೋಬೇಕು.
6:30 ಎರಡನೇ ಸೂತ್ರ ನಾನು ಹೇಳೋದು 6:30 8:00 ಎಲ್ಲರೂ ಪುಸ್ತಕ ಇಟ್ಕೊಳ್ಳಿ. ಅಪ್ಪ ಅಮ್ಮನೂ ಅಪ್ಪ ಅಮ್ಮನೂ ರೂಲ್ ನಂಬರ್ 1. ರೂಲ್ ನಂಬರ್ 2, ರಾತ್ರಿ ಒಟ್ಟಿಗೆ ಊಟಕ್ಕೆ ಕೂತ್ಕೋಬೇಕು. ಆ ಫೋನು ಆ ಟಿವಿ ಆಫ್ ಮಾಡ್ಬೇಕು. ಬೆಳಗ್ಗೆಯಿಂದ ನಿಮ್ಮಲ್ಲಿ ಏನೇನ್ ನಡೀತು, ನೀವು ಮೇಟ್ರು ಶಾಲೆಗೆ ಹೋಗಿದ್ರಿ, ಅಪ್ಪ ಏನೋ ನಡೀತಲ್ವ ಘಟನೆ, ಒಬ್ಬ ಇನ್ನೊಬ್ರಿಗೆ ಹೊಡೆದ, ಇನ್ನೊಬ್ನು ಹೊಡಿಲಿಲ್ಲ, ಅವನು ನೀನ್ ನೋಡಿದ್ರೆ ನಾನು ಹೊಡಿಯಲ್ವ, ಈಗ ನಾನು ನೀನು ಇಬ್ರು ಹೊಡೆದಾಡಿದ್ರೆ ಬೇರೆಯವ್ರ ಹೆಂಗೆ ಕಲಿಯಲ್ವಾ ಅಂತ ಅವನಿಗೆ ಬುದ್ಧ ಹೋದ ಮಾಡ್ಬಿಟ್ಟು ದೊಡ್ಡವ್ರ ತರ ಅವನು ಆಯ್ತು ಕಣ ಸಾರಿ ಅಂತ ಕೇಳ್ದ. ಇಂಥ ಒಂದು ಘಟನೆ ನಡೀತು ಅಂತ ಇಟ್ಕೊಳ್ಳಿ, ಸುಮ್ಮನೆ ಒಂದು ನಡೀತು. ನೀವು ಬಂದು ಇವತ್ತು ಹುಡುಗ ಹೆಂಗ್ ನಡ್ಕೊಂಬಿಟ್ಟ ಅಂತ ಅಂದ್ಬಿಟ್ಟು ಈ ಕಥೆ ಹೇಳ್ತೀರಿ. ಮಗ ಶಾಲೆಯಲ್ಲಿ ಏನೋ ನಡೀತು ಅದನ್ನ ಹೇಳ್ತಾನೆ, ಹೆಂಡತಿ ಅವ್ರ ಆಫೀಸಲ್ಲಿ ಏನೋ ನಡೀತು ಅದನ್ನ ನಮಗೆ ಏನೇನು ನಡೀತು, ಪೂರಕವಾದ ಸಕಾರಾತ್ಮಕವಾದ ಒಳ್ಳೆಯ ಸನ್ನಡತೆಯ ಸುಜ್ಞಾನದ ಮೌಲ್ಯದ ವಿಚಾರ ಅದನ್ನ ಹೇಳ್ರಿ, ಮಾತಾಡ್ರಿ, ಬದುಕು ಬದಲಾಗುತ್ತೆ. ಒಟ್ಟಿಗೆ ಊಟ ಮಾಡ್ರಿ. ಇವತ್ತು ಒಟ್ಟಿಗೆ ಊಟ ಮಾಡ್ತಾರೆ ಸರ್, ಎಲ್ಲ ಟೇಬಲ್ ಇಟ್ಟಿರ್ತಾರೆ, ಯಾರ್ಯಾರು ಯಾವ ಟೇಬಲ್ ಬರ್ತಾರೆ, ರಾತ್ರಿ 12 ಗಂಟೆಗೆ ಒಬ್ಬ ಬರ್ತಾನೆ, ಫ್ಯಾಮಿಲಿ ಮೆಂಬರು ತಿನ್ಕೋತಾರೆ, ಅವ್ರ ರೂಮ್ಗೆ ಹೋಗ್ತಾರೆ, ಬಾಲ್ಕಾತಾರೆ, ಯಾರ ಪರಿಚಯನೂ ಇಲ್ಲ. ನೀವು ತುಂಬಾ ಜನ ಅಪ್ಪಂದ್ರನ್ನ ನಿಮ್ಮ 3ನೇ ಮಗ ಏನು ಓದ್ತಿರೋದು ಅಂತ ಕೇಳಿ ತಕ್ಕ ಫೋನ್ ಎತ್ತಾರೆ. ಅವನು ಏನ್ ಮಾಡ್ತೀನಿ ಹೇಳೋ, ಅವನು ಮೂರನವನು ಅವನ ಹೆಸರು ತಕ್ಕ 3ನೇ ಏನ್ ಹೇಳೋ ಓದ್ತಿರೋದು, ಯಾವ ಸ್ಕೂಲ್ ಹೇಳೋ ಅಂದ್ರೆ ನಾವು ಇನ್ವಾಲ್ವ್ಮೆಂಟ್, ಅನ್ಲೆಸ್ ಯು ಇನ್ವಾಲ್ವ್ ಯು ಕೆನಾಟ್ ಇವಾಲ್ವ್. ಭಾಗವಹಿಸದೆ ಪ್ರಶಸ್ತಿ ಬರುವುದಿಲ್ಲ ಅಲ್ವಾ? ಸೊ ಅದರಿಂದ ಇದೆಲ್ಲ ಒಂದು ಪೇರೆಂಟ್ಸು ಸ್ವಲ್ಪ ಒಂಚೂರು ನಮ್ಮ ಮಗ ಅವನು ಬದುಕಬೇಕು. ಹಣ ಮುಖ್ಯ, ಹಣ ಮಾಡೋದು ನಾನು ಬೇಡ ಅಂತ ಹೇಳ್ತಿಲ್ಲ, ಒಳ್ಳೆ ರೀತಿಲಿ ಚೆನ್ನಾಗಿ ಸ್ಕಿಲ್ ಇಟ್ಕೊಂಡು ಹಣ ಮಾಡೋಕ್ಕೆ ಬೇಕಾದ ಸ್ಕಿಲ್ ಹಾಕೊಡಿ ನಾನು ಹೇಳ್ತಾ ಇದ್ರಿ. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ನಾನೇನು ಫ್ರೀಯಾಗಿ ಮಾಡು ಅಂತ ಹೇಳ್ತಿದ್ದೀನೇನ್ರಿ, ಅಥವಾ ಏನೋ ಮಾಡಿ ಅಂತ ಹೇಳ್ತಿದ್ದೀನೇನ್ರಿ. ಒಳ್ಳೆ ರೀತಿಲಿ ಬದುಕೋದು ಹೆಂಗೆ, ನಾಯಕನಾಗೋದು ಹೇಗೆ, ಯಶಸ್ಸು ಗಳಿಸೋದು ಹೇಗೆ, ಅವ್ನು ನಂಬರ್ 1 ಆಗೋದು ಹೆಂಗೆ, ಈ ಕಾಂಪಿಟೇಟಿವ್ ವರ್ಲ್ಡ್ ಅವ್ನು ಬದುಕೋದು ಹೆಂಗೆ, ಇದಕ್ಕೆ ಬೇಕಾದ ಕೌಶಲ್ಯಗಳನ್ನು ಕಲಿಸಿ ಅಂತಲೇ ನಾನು ಹೇಳ್ತಿರೋದ್ರಿ. ಬಟ್ ಎಲ್ಲರೂ ಯಶಸ್ಸಿಂದ ಹೋಗ್ತಿದಾರಲ್ಲ. ಅದೇ ಯಶಸ್ಸು ಅಂದ್ರೇನು ಕೇಳಿಸ್ಕೊಳ್ಳಿ, ಯಶಸ್ಸಿನ ಡೆಫಿನೇಷನ್ ನಾನೇ ಬರೆದಿರೋದು. ಯಶಸ್ಸು ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ, ಇಟ್ ನಾಟ್ ಎ ಫ್ಲವರ್ ವಿಚ್ ಗ್ರೋಸ್ ಎವ್ರಿವೇರ್. ಯಶಸ್ಸಿಗೆ 5 ಸೂತ್ರ ಇದೆ, 5 ಗುಣಗಳು. ಯಶಸ್ಸು ಆತ್ಮವಿಶ್ವಾಸವಿರುವ, ನನ್ನಲ್ಲಿ ನಂಬಿಕೆ ಇರಬೇಕು. ಮಾಡ್ತೀನಿ ನೋಡ್ರಿ, ನೋಡ್ತಾ ಇರಿ, ನೀವು ನೋಡ್ತಾ ಇರಿ, ಮಾಡೇ ಮಾಡ್ತೀನಿ ಅಲ್ವಾ. ಆತ್ಮವಿಶ್ವಾಸವಿರುವ, ಸ್ವನಂಬಿಕೆ, ಶಿಸ್ತುಬದ್ಧತೆ ಉಳ್ಳ, ಡಿಸಿಪ್ಲಿನ್ ಇರಬೇಕು. ಆತ್ಮವಿಶ್ವಾಸವುಳ್ಳ, ಸೃಜನಶೀಲ ಮನಸ್ಸುಳ್ಳ, ಮಾಡೋ ಕೆಲಸನ ಭಿನ್ನವಾಗಿ ಮಾಡ್ಬೇಕು. ಎಲ್ಲರೂ ಅದೇ ಆನ್ಸರ್ ಬರೆದ್ರೆ ನಾನು ಆನ್ಸರ್ ಇಟ್ಕೊಂಡು ನನ್ನ ರೂಪದ ಬರೀತೀನಿ ರೀ, 2 ಮಾರ್ಕ್ಸ್ ಜಾಸ್ತಿ. ಯಾವುದೇ ಮೇಟ್ರಿಗೂ ಅಷ್ಟೇ ಭಿನ್ನವಾಗಿ ಬರ್ದು ಅನ್ಕೊಂಡ್ರೆ ಖುಷಿ ರೀ. ಎಲ್ಲಿ ಭಿನ್ನತೆ ಇರ್ತಾರೆ ಖುಷಿ ರೀ. ಆ ಭಿನ್ನತೆ ಕೆಲವು ನೆಗೆಟಿವ್ ಆಗಬಾರ್ದು, ಪಾಸಿಟಿವ್ ಆಗಿರ್ಬೇಕು. ಒಳ್ಳೇದಾಗಿರೋ ಸರಿ, ಕೆಟ್ಟದಾಗಬಾರ್ದು. ಅಷ್ಟು ತಲೆ ಉಪಯೋಗಿಸೋ ಸಾಕು, ಭಿನ್ನವಾಗಿರ್ಬೇಕು. ನೋಡಿ, ಎಲ್ಲರೂ ನಿಂತಿದ್ದಾರೆ, ಒಬ್ಬ ಒಂದು ಅರ್ಧ ಅಡಿ ಜಾಸ್ತಿ, ಎಲ್ಲರೂ ಅವ್ನು ನೋಡ್ತಾರೆ. ಕರೆಕ್ಟ್. 3 ಅಡಿ ಕಮ್ಮಿ, ಅವ್ನು ನೋಡ್ತಾರೆ. ನನ್ನ ಹೈಟೇ ಇರೋ ಅವ್ನು ಯಾಕೆ ಒಳಗೆ ಹೋಗ್ತೀನಿ ಅಲ್ವಾ? ಎಲ್ಲರೂ ಒಂದು ಭಿನ್ನತೆ ಇರಬೇಕು ಅಲ್ವೇ? ರಾಜ್ಕುಮಾರ್ ಈಗ ಫೈಟಿಂಗ್ ಎಲ್ಲ ಹೆಂಗ್ ಆಡ್ತಾರೆ, ರಾಜ್ಕುಮಾರ್ ಹೇಳ್ಕೊಟ್ಟಿದ್ದು ಅವರು ಆಡೋರು, ಬಟ್ ಅವ್ರದ್ದೇ ಭಿನ್ನ. ಅವ್ರು ಹಿಂಗ್ ಹೊಡಿಯೋರು, ಹಿಂಗೆ ಸರ್, ಹಿಂಗೊಂದು ಹಿಂಗೆ ಕೈ ಎತ್ತೋದು, ಹಿಂಗೆ 206 ಫಿಲಮ್ಗಳು ಹಿಂಗೇನೆ. ಅದು ಅಷ್ಟೇ. ಈ ಎಲ್ಲ ಹೀರೋಸ್ ಬ್ರ್ಯಾಂಡ್ ಅದು, ಅವ್ರವ್ರದ್ದು ಒಂದು ಸ್ಟೈಲ್ ಇರುತ್ತೆ, ಅಪ್ರೋಚ್ ಇರುತ್ತೆ. ರಜನಿಕಾಂತ್ ಒಂದು ಟೋಪಿ ತೆಗೆದ್ರು ಅಲ್ಲೊಂದು ಸೌಂಡು, ಟೋಪಿ ನಾನ್ ತೆಗಿಯಲ್ವಾ, ನಾನ್ ತೆಗೀರಿ ಯಾವನ್ಕಿ ನೋಡ್ತಾನೆ, ರಜನಿಕಾಂತ್ ತೆಗೆದು ನೋಡ್ತಾನೆ ಅಲ್ವಾ? ಸೊ ಪ್ರಶ್ನೆ, ಸೃಜನಶೀಲ ಮನಸ್ಸುಳ್ಳ, ಆತ್ಮವಿಶ್ವಾಸವುಳ್ಳ, ಸೃಜನಶೀಲ ಮನಸ್ಸುಳ್ಳ, ಶಿಸ್ತುಬದ್ಧತೆ ಉಳ್ಳ, ಸಮಯ ಪ್ರಜ್ಞೆ ಉಳ್ಳ, ಧರ್ಮೋ ರಕ್ಷತಿ ರಕ್ಷಿತ, ಉಪನಿಷತ್ತಿನ ವಾಕ್ಯ. ನಾನು ಚೇಂಜ್ ಮಾಡ್ಬಿಟ್ಟಿದ್ದೀನಿ ಈಗ, ಸಮಯೋ ರಕ್ಷತಿ ರಕ್ಷಿತ. ಒಂದು ಆಕ್ಸಿಡೆಂಟ್ ತಪ್ಪಿಸ್ಕೊಳಕ್ಕೆ 1 ಸೆಕೆಂಡ್ ಅಲ್ಲ, 130 ಸೆಕೆಂಡ್. ಕರೆಕ್ಟ್ ಸರ್. PT Usha ಲಾಸ್ಟ್ ಹರ್ 400 meters ರಿಲೇ ಬೈ 100th of a second. ಅಂದ್ರೆ ಟೈಮ್ ಮುಖ್ಯ, ಟೈಮ್ ಮುಖ್ಯ. ನೀವು 95% ಆಫ್ ದ ಸ್ಟೂಡೆಂಟ್ಸ್ ದೇ ರೀಡ್ ಲಾಸ್ಟ್ 30 days, ಲಾಸ್ಟ್ 10 days. ಹಿಂದಿನ ದಿನಾನು ಕೆಲವರು ಹಿಂದಿನ ದಿನ ಟೆಕ್ಸ್ಟ್ ಬುಕ್ ತಗೊಂಬರ್ತಾರೆ, ರಾತ್ರಿ ಓದ್ಬಿಟ್ಟು 60 ತಗೊಂಬರ್ತಾರೆ. ಪ್ರಶ್ನೆ, ಸಮಯ ಪ್ರಜ್ಞೆ ಉಳ್ಳ, ಕೊನೆಯವಾದ ಗುಣ ಚುರುಕಿನ ಉತ್ಸಾಹಿ ವ್ಯಕ್ತಿತ್ವ ಉಳ್ಳ, ಆಕ್ಟಿವ್ ಆಗಿರ್ಬೇಕು, ಸೆಲ್ಫ್ ಮೋಟಿವೇಟೆಡ್. ಓದ 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 ಏನ್ರಿ ಅಮ್ಮ ಹೇಳೋದು, ಅವನಲ್ವ ಓದ್ತಿರೋದು, ಓದು ಅವನಿಗಲ್ವಾ, ಅವನಿಗಲ್ವ ಜ್ಞಾನ, ಅವನಿಗಲ್ವ ಮಾರ್ಕ್ಸು, ಓದು ಓದು ಅಂತ ಇವ್ರು ಪ್ರೆಸರ್ ಮಾಡಿದ್ರೆ
ಮೋಟಿವೇಶನ್ ಎಲ್ಲಿವರೆಗೆ ಮಾಡ್ತೀರಿ? ಸೆಲ್ಫ್ ಮೋಟಿವೇಶನ್ ಇಸ್ ದ ಬೆಸ್ಟ್ ಮೋಟಿವೇಶನ್. ಮುಗೀತು. ಈಗ ಅದಷ್ಟು ಸೇರಿಸಿ ವಾಕ್ಯ ಹೇಳ್ತೀನಿ. ಯಶಸ್ಸು ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಯಶಸ್ಸು ಆತ್ಮವಿಶ್ವಾಸವಿರುವ ಸೃಜನಶೀಲ ಮನಸ್ಸುಳ್ಳ, ಶಿಸ್ತು ಬದ್ಧತೆ ಉಳ್ಳ, ಸಮಯ ಪ್ರಜ್ಞೆ ಉಳ್ಳ, ಚುರುಕಿನ ಉತ್ಸಾಹಿ ವ್ಯಕ್ತಿತ್ವವುಳ್ಳ, ಪವಿತ್ರವಾದ ಹೃದಯಗಳಲ್ಲಿ ಬೆಳೆಯುವ ಮಂದಾರ ಪುಷ್ಪ. ವಾವ್. ಆರ್ಡಿನರಿ ಫ್ಲವರ್ ಅಲ್ಲ ಅದು, ಮಂದಾರ ಪುಷ್ಪ. ಹಂಗೆ ಇದನ್ನೆಲ್ಲ ಇನ್ಕಲ್ಕೇಟ್ ಮಾಡೋದು ಯಾರು? ಪೇರೆಂಟ್ಸ್. ಯಾಕೆ? ಅವ್ರ ಮಗ. ಸೊ ಇದಕ್ಕೆ ಏನಾದ್ರು ಒಂದು ಮೆಥಡ್ ಇದೆಯಾ ಅಥವಾ ಬರೀ ಮೆಥಡ್ ಅಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಹೇಳ್ಕೊಡಿ ಸರ್. ಪೇರೆಂಟ್ಸ್ ಟ್ರೈನಿಂಗ್ ಆಗ್ಬೇಕು ಸರ್. ಏನ್ ಮಾಡ್ತೀರಿ? ಎಲ್ಲ ನೀವು ಮಾಡ್ತಿರಲ್ಲ? ಒಂದ್ 2-3 ಲಕ್ಷ ಪೇರೆಂಟ್ಸ್ ಟ್ರೈನಿಂಗ್ ಮಾಡಿದೀನಿ. ಅದೇ ನನ್ನ ಪ್ರೋಗ್ರಾಮ್ ಇದೆ ಟ್ರೈನಿಂಗ್ ನಲ್ಲಿ. ಆರ್ಟ್ ಆಫ್ ಪೇರೆಂಟಿಂಗ್, ಉತ್ತಮ ಪೋಷಕರಾದದು. 3 ಗಂಟೆ 6 ಗಂಟೆ 2 ಪ್ರೋಗ್ರಾಮ್ ಇದೆ. ನಾನು ಅದ್ರ ಕೂತ್ಕೋಬೇಕು. ಆಟಗಳ ರೂಪದಲ್ಲಿ, ಸುಮ್ಮನೆ ಬೋರ್ ನಡೆಸೋದಲ್ಲ. ಆಟ ಆಡಿಸ್ತೀನಿ, ಅವ್ರಿಗೆ ಅರ್ಥ ಮಾಡಿಸ್ತೀನಿ ಈಗ ಒಂದೊಂದು ಸಣ್ಣ ಪಾಯಿಂಟ್ಗಳನ್ನ. ಆಯ್ತಾ? ಅದರಿಂದ ಟ್ರೈನಿಂಗ್ ಸರ್, ಟ್ರೈನಿಂಗ್ ಅಂಡ್ ಕೌನ್ಸಿಲಿಂಗ್ ಸರ್. 3 ಪದ ಜ್ಞಾಪಕ ಇಟ್ಕೊಳ್ಳಿ ಸರ್. ಲೈಫಲ್ಲಿ ಎಲ್ಲರೂ ಮಾಡಬೇಕಾದ್ದು, ಎಲ್ರೂ ಟ್ರೈನಿಂಗು, ಕೌನ್ಸಿಲಿಂಗು, ಮೆಂಟಾರಿಂಗು. ಕೌನ್ಸಿಲಿಂಗ್ ಮೆಂಟಾರಿಂಗ್ ವ್ಯತ್ಯಾಸ ಹೆಂಗೆ ಗೊತ್ತಾ? ಕೌನ್ಸಿಲಿಂಗ್ ಡನ್ ಎಟ್ ಒನ್ ಟೈಮ್, ಕೌನ್ಸಿಲಿಂಗ್ ಡನ್ ಮೆನಿ ಟೈಮ್ಸ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್ ಟು ಹ್ಯಾಪನ್, ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಟು ಬಿ ಮೆಟ್ ಇಸ್ ಮೆಂಟಾರಿಂಗ್. 1 ವರ್ಷ ನಿಮ್ಮ ಮಗನ್ ನನ್ಗೆ ಕೊಡ್ರಿ, ವಾರದಲ್ಲಿ 1 ಗಂಟೆ ನನ್ನ ಜೊತೆಲಿ ಇರ್ಲಿರಿ, ನೋಡ್ರಿ ಅವನೇನಾಗ್ತಾನೆ, ಏನೇನು ಬದಲಾವಣೆ ಆಗ್ಬೇಕು ಹೇಳ್ರಿ. ಇದು ಮೆಂಟಾರಿಂಗ್. ಇಲ್ಲ ಸರ್, ಬರೀ ನಿಮ್ಮ ಮೆಮೊರಿ ಪ್ರಾಬ್ಲಮ್ ಇದೆ, ಒಂದು ಅರ್ಧ ಗಂಟೆ ಕೌನ್ಸಿಲಿಂಗ್ ಮಾಡ್ಬಿಡಿ ಸರ್, ಇದು ಕೌನ್ಸಿಲಿಂಗ್. ಇದು ಎರಡನ್ನು ಲಾಂಗ್ ಟರ್ಮ್ ಮಾಡಿ ಬಲವಾ ಒಳಗಡೆ ಕೂರಿಸಿ ಮುಗ್ದ ಹೋಯ್ತು ಅನ್ನಕ್ಕೆ ಟ್ರೈನಿಂಗ್. ಟ್ರೈನಿಂಗ್ ಮಿನಿಮಮ್ ಒಂದು 3 to 6 hours, 2 days 3 days ಈ ತರ ಇರುತ್ತೆ, ಬೇರೆ ಬೇರೆ ಟಾಪಿಕ್ಗೆ. ಆರ್ಟ್ ಆಫ್ ಪೇರೆಂಟಿಂಗು ಅಷ್ಟು ಅರ್ಧ ದಿನ 1 ದಿನ ಬೇಕು. ಸರ್, ನನಗೆ 2 ಮಕ್ಕಳು. ಹೌದು. ದೊಡ್ಡವನು, ಅವನಿಗೆ ತುಂಬಾ ಸ್ವೀಟ್ ಇಷ್ಟ, ತುಂಬಾ ಸಾಫ್ಟ್ ಸ್ಪೋಕನ್, ಮತ್ತೆ ಎಲ್ಲಾ ಜೊತೆ ತುಂಬಾ ಚೆನ್ನಾಗಿ ಬೆರೆತು ಒಳ್ಳೆ ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲರಿಗೂ ಪ್ರೀತಿ ಬರುವಂತ ಮಾಡ್ತಾನೆ. ಚಿಕ್ಕವನಿಗೆ ಖಾರ ಇಷ್ಟ, ಆದ್ರೆ ಸಿಕ್ಕಾಪಟ್ಟೆ ತುಂಟ. ಆಯ್ತಾ? ಎಲ್ಲಾರು ಏನಾದ್ರು ಒಂದು ಬೆಲ್ಟ್ ಬೇಕಾದ್ ಮಾಡೋ ಇದು ಮಾಡ್ಬೇಕಂತ ಇದಿರುತ್ತೆ. ನನ್ ಸ್ವಂತ ಒಂದೇ ಅಪ್ಪ ಅಮ್ಮ ಹುಟ್ಟಿದ 2 ಮಕ್ಕಳು ಒಂದೇ ತರ ಇಲ್ಲ. ಆದ್ರೆ ನಮ್ಮ ಮಕ್ಕಳುಗಳು, ನಾವು ಡಲ್ ಮಕ್ಕಳು, ನನ್ನ ಮಕ್ಕಳು ಡಲ್ಲು, ನನ್ನ ಮಕ್ಕಳು ಓದೋದು ಸರಿ ಇಲ್ಲ, ನನ್ನ ಮಕ್ಕಳು ಇಂದ ಅಪ್ಪ ಅಮ್ಮಂದು ತುಂಬಾ ತುಂಬಾ ತಲೆ ಕೆಡ್ಸ್ಕೊಂಡಿರೋದು ನಾನು ನೋಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಡಲ್ ಸ್ಟೂಡೆಂಟ್ಸ್ ಇರ್ತಾರ ಸರ್? ನಿಮ್ ಪ್ರಕಾರ ಏನಂತೀರಾ? ಡಲ್ ಸ್ಟೂಡೆಂಟ್ಸ್ ಇರ್ತಾರ ಅಂತ ಕೇಳಿದ ಕೊನೆಯ ವಾಕ್ಯದ ಪ್ರಶ್ನೆಗೆ ಇನ್ನೊಂದು ನಿಮಿಷ ಬಿಟ್ಟು ಉತ್ತರ ಕೊಡ್ತೀನಿ. ಅದ್ರ ಹಿಂದೆ ನೀವು ಮೊದಲು ಪೂರ್ವಾರ್ಧದ ಮಾತು ಹೇಳಿದ್ರಿ, 2 ಮಕ್ಕಳಿದ್ರೆ 2 ಬೇರೆ ಬೇರೆ ತರ ಅಂತ. ಅದು ಹಾಗೇನೆ. ಜಗವೆಷ್ಟೋ ಜನರಷ್ಟು, ಜನರೆಷ್ಟೋ ಮನವಷ್ಟು, ಮನವೆಷ್ಟೋ ರೂಪವಷ್ಟು, ರೂಪವೆಷ್ಟೋ ಭಾವವಷ್ಟು. ಇದಿಷ್ಟು ಕವಿ ಹೇಳಿರೋ ಮಾತು. ಮುಂದಿನ ನಾನು ಸೇರಿಸಿದ್ದೀನಿ, ಸ್ವಲ್ಪ ಹಾರ್ಡ್ ಅನ್ಸಿದ್ರು ಸೇರಿಸ್ಕೊಳ್ಳಿ. ಭಾವವೆಷ್ಟೋ ತಿಕಲುತನಗಳಷ್ಟು. ಈ ತಿಕಲುತನ ಅನ್ನೋದೇ ವ್ಯಕ್ತಿತ್ವ. ವ್ಯಕ್ತಿತ್ವ ದೈಹಿಕ ಬೌದ್ಧಿಕ ನಡಾವಳಿಕೆ, ಫಿಸಿಕಲ್ ಇಂಟೆಲೆಕ್ಚುಯಲ್ ಬಿಹೇವಿಯರ್ ಪರ್ಸನಾಲಿಟೀಸ್. ಒಬ್ರು 2 ಎಲೆ ಒಂದೇ ತರ ಇರಲ್ಲ. ಇಷ್ಟು ಈ ಭವಿಷ್ಯ ಹೆಂಗ್ ಬಂತು ಅನ್ಕಡ್ರಿ, ಕೈ ನೋಡಿ ಭವಿಷ್ಯ ಆಗ್ತಾರಲ್ಲ, ಈ ರೇಖೆ ಇರೋದ ಇಷ್ಟೇ ರೇಖೆಗಳು, ಇಷ್ಟಲ್ಲೇ ಆಟ. ಈ ಹೆಬ್ಬೆಟ್ ಹಾಕ್ಸಿದ್ರು ಗೊತ್ತಾ ನಿಮ್ಗೆ? ಇಷ್ಟೇ 2 ಹೆಬ್ಬೆಟ್ಟು, 800 ಕೋಟಿ ಜನದ ಹೆಬ್ಬೆಟ್ ನೋಡಿ, ಇಷ್ಟೇ ಆಗ್ಲಾ, ಒಬ್ರಿದ್ದಿಲ್ಲ. ಅದಕ್ಕೆ ಹೆಬ್ಬೆಟ್ ಹಾಕ್ಸೋದು. ಈ ಸೃಷ್ಟಿಯ ವಿಚಿತ್ರ ಏನು ಅಂದ್ರೆ ಒಂದೇ ಪದ, ಭಿನ್ನತೆ. ಇಲ್ಲಿ ಡಿಫ್ರೆಂಟ್ ಇದೆ. ಒಂದೇ ಅನ್ಸುತ್ತೆ, ಬೇರೆ ಆಗಿರುತ್ತೆ. ಮಾವಿನ ಮರ 2 ಎಲೆ ಒಂದೇ ತರ ಇಲ್ಲ, 2 ಹಣ್ಣು ಒಂದೇ ತರ ಇಲ್ಲ, 2 ಹಣ್ಣಿನ ತೊಟ್ಟು ಒಂದೇ ತರ ಇಲ್ಲ, 2 ಮಕ್ಕಳು ಒಂದೇ ತರ ಇರಲ್ಲ. ಓಕೆ, ಅದ್ರಿಂದ ಇಬ್ರು ಬೇರೆ ಬೇರೆ ತರ ಈಗ ಇದು ಬೇಕು. ಒಂದೇ ತರ ಇದ್ದ ಒಬ್ಬನೇ ಆಗ್ಬಿಡಾನು. ಕರೆಕ್ಟ್. 2ನೇ ಬರ್ತಾನೆ ಇರಲಿಲ್ಲ, 2ನೇ ಒಂದು ಬಂದಿದ್ದೆ ಇನ್ನೊಂದು ಬರಲಿ ಅಂತ. ಇನ್ನೊಂದು ಫಿಸಿಕಲ್ ಅಲ್ಲ, ಇನ್ನೊಂದು ವ್ಯಕ್ತಿತ್ವ ಬರಲಿ ಅಂತ. ಹೀಗೆ 100 ದುರ್ಯೋಧನ, ದುಶ್ಯಾಸನ, 100 ಜನ ಮಕ್ಕಳು, 100 ವ್ಯಕ್ತಿತ್ವ. ಪಾಂಡವರು ನೋಡಿ 5 ವ್ಯಕ್ತಿತ್ವ. ನೋಡಿ, ಬಟ್ ನಿಮ್ ಪ್ರಶ್ನೆ ಇದ್ದಿದ್ದು ದಡ್ರಿ ತರ. ನನ್ನ 28 ವರ್ಷಗಳ ಹಿಂದೆನೆ ನನ್ನ ಸ್ಲೋಗನ್, ಅದಕ್ಕೆ ಪುಸ್ತಕ ಬರೆದಿದ್ದು, ಪರೀಕ್ಷೆ ಒಂದು ಹಬ್ಬ, ನಂದೇ ಸ್ಟೇಟ್ಮೆಂಟ್. ಆ ಪುಸ್ತಕದಲ್ಲಿ ಮೇಲ್ಗಡೆ ಕವರ್ ಪೇಜಲ್ಲಿ ಹಾಕಿದ್ದೀನಿ, ದಡ್ಡ ವಿದ್ಯಾರ್ಥಿ ಎನ್ನುವವನು ಹುಟ್ಟೇ ಇಲ್ಲ. ಇದು ನನ್ನ ಸ್ಟೇಟ್ಮೆಂಟ್. ಇದು ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರ್ನ್. ಈಗ ಒಂದು 3 ವರ್ಷದಿಂದ ಸ್ವಲ್ಪ ಬೇಜಾರು ಮಾಡ್ತೀವಿ, ಟೀಚರ್ಸ್ ಬೇಜಾರು ಮಾಡ್ಕೋಬೇಡಿ, ಒಂದು ಪದ ಇನ್ನೊಂದು ವಾಕ್ಯ ಸೇರಿಸಿದ್ದೀನಿ, ದಡ್ಡ ಮೇಷ್ಟ್ರು ಬೇಕಾದ್ರೆ ಇರ್ಬೋದು, ದಡ್ಡ ಮಕ್ಕಳಂತೂ ಇರಲ್ಲ. ಮಕ್ಳು ಅಲ್ಲ ಸರ್, ನೀವು ಈಗ ನಾನು ಪಾಠ ಮಾಡಿದೆ, 40 ಜನ ಇದ್ದಾರೆ, 20 ಜನಕ್ಕೆ ಅರ್ಥ ಆಯ್ತು, 20 ಜನಕ್ಕೆ ಅರ್ಥ ಆಗಲಿಲ್ಲ.
ಪಾಠ ನಾನು ಮಾಡಿದ್ದು ನಾನು ತಾನೆ. ಹೌದು. ಅವ್ರಿಗೆ ಅರ್ಥ ಆಯ್ತು, ಅವ್ನಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನರ್ಥ? ದೊಡ್ಡ ಮಕ್ಕಳಲ್ವಾ ಸರ್? ಅಲ್ಲ. ಆಮೇಲೆ ನೋಡಿ, ಮೊದಲು ನೋಡಿ, ಇನ್ನೊಂದ್ಸರಿ ಪಾಠ ಮಾಡಿ ನಾಳೆ ಇನ್ನು 3 ಜನಕ್ಕೆ ಅರ್ಥ ಆಗ್ಬಿಡುತ್ತೆ. ಮಜಾ ಕೇಳಿ. ಇದಕ್ಕಿಂತ ಇನ್ನೊಂದು ಬಹಳ ಆಶ್ಚರ್ಯಕರ ಸುದ್ದಿ ಹೇಳ್ತೀನಿ. ಈ ಅರ್ಥ ಆಗದೆ ಒಬ್ಬ ರಾತ್ರಿಗೆ ಸಂಜೆಗೆ ಇನ್ನು ಇಲ್ಲ ಅರ್ಥ ಆಗಿರ್ತಲ್ಲ, ಅವನ ಜೊತೆ ಕುತ್ಕೊಂಡು ಓದ್ತಾನೆ, ಅಣ್ಣ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಇವನೇ ಗುರು. ಇವನ್ ಗುರುಗಿಂತ ದೊಡ್ಡ ಮನುಷ್ಯ. ಯಾಕಂದ್ರೆ ಬೆಳಗ್ಗೆ ಇವ್ರು ಅರ್ಥ ಮಾಡಿಸ್ಲಿಲ್ಲ, ಅವನು ಅರ್ಥ ಮಾಡಿಸ್ಬಿಟ್ಟಲ್ಲ. ಇವ್ರಿಗಿಂತ ದೊಡ್ಡ ಗುರು ಅವನು. ಈಗ ದಡ್ಡ ಅಂತ ಹೆಂಗಂದ್ರಿ ನೀವು? ಕರೆಕ್ಟ್. ಅರ್ಥ ಆಗ್ತೀಯಾ? ಹೇಳ್ಕೊಡೋ ರೀತಿ. ಅದಕ್ಕೆ ನಿಮ್ಗೆ ಹೇಳ್ಬೇಕು, ವಾಟ್ ಒಂದೇ. ಹ್ಮ್ ಅಶೋಕನು ಹೇಗೆ ಸಾಮ್ರಾಜ್ಯವನ್ನು ಆಳಿದನೋ ಕ್ವಶನ್. 2ನೇ ಮಹಾಯುದ್ಧ ಹೇಗೆ ನಡೆಯಿತು? ಫೋಟೋಸಿಂಥಸಿಸ್ ಎಂದರೇನು? ಆಸ್ಟ್ರೇಲಿಯಾದ ಖನಿಜ ಸಂಪತ್ತಿನ ಬಗ್ಗೆ ಬರೆಯಿರಿ. ವಾಟ್ ಅದೇ ಸರ್? ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಏನಾದ್ರು ವಾಟ್ ಅಂದ್ರೆ ಏನು ಹೇಳಿ? ಅದು ಏನು? ಅದೇ. 2ನೇ ಮಹಾಯುದ್ಧ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ. ಅದೇ. ಆದ್ರೆ 2ನೇ ಮಹಾಯುದ್ಧ ಪಾಠ ಮಾಡಿದ್ರೆ ನಿಮ್ಗೆ ಇಷ್ಟ ಅರ್ಥ ಆಯ್ತು, ಅವ್ರಿಗೆ ಇಷ್ಟ ಅರ್ಥ ಆಯ್ತು, ಅವ್ರಿಗೆ ಇಷ್ಟ ಅರ್ಥ ಆಯ್ತು, ಇವ್ನಿಗೆ ಇಷ್ಟ ಅರ್ಥ ಆಯ್ತು, ಇವ್ನಿಗೆ ಇಷ್ಟ ಅರ್ಥ ಆಯ್ತು, ಇವ್ನಿಗೆ ಅರ್ಥ ಆಗಿಲ್ಲ. ಅಯ್ಯಮ್ಮ ಅದೇಂಗ್ರಿ? ಒಬ್ಬರು ನೀವು ಹೇಳಿದ್ರು ಇವನು ತುಂಬಾ ಜಾಣ, ಅವನು ಸ್ವಲ್ಪ ಜಾಣ, ಅವನು ಜಾಣವೇ ಜಾಣ, ಅವನು ಕಡಿಮೆ ಜಾಣ, ಇವನು ಸ್ವಲ್ಪ ಕೋಣ, ಇವನು ಅತಿ ದಡ್ಡ ಅಂತ ನೀವ್ ಹೇಳ್ತಾ ಇರೋ. ಇಲ್ಲ. over a period of time, after 5 times telling, this fellow understands maybe much more better than this fellow. Who knows? ಅದಕ್ಕೆ ವಾಟ್ ಎಲ್ಲ ಮುಖ್ಯ, ಹೌ. ವಾಟ್ ಅಲ್ಲ. ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ರಾಜ್ಕುಮಾರ್. ಹೌದು. ಶಿವರಾಜ್ ಕುಮಾರ್ ಅವರು ಅಷ್ಟೇ ಚೆನ್ನಾಗಿದ್ದಾರೆ. ರಾಜ್ಕುಮಾರ್ ಅಷ್ಟು ಚೆನ್ನಾಗಿದ್ದಾರೆ? ಇಲ್ಲ. ಆದ್ರೆ ಶಿವರಾಜ್ ಕುಮಾರ್ 152 ಫಿಲ್ಮ್ 153 ಫಿಲ್ಮ್ ಆಗೋಯ್ತು. 208 ಅವ್ರ ಅಪ್ಪಂದು ಹೊಡೆದು ಬಿಡ್ತಾರೆ. ಹೌದು. ಈ ಪ್ರಶ್ನೆ ಏನು? ರಾಜ್ಕುಮಾರ್ಗೆ ಕ್ಯಾಮ್ರಾನ ಮುಖಕ್ಕೆ ಫೇಸ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕು. ಶಿವರಾಜ್ ಕುಮಾರ್ಗೆ ಆರಂಭದ ದಿನಗಳಲ್ಲಿ ಜನ ಒಪ್ಕೊಳ್ಳೋ ತನಕ ಲಾಂಗ್ ಶಾಟ್ ಇಡಬೇಕು. ಯಾಕೆ? ಅವ್ನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ. ಅಣ್ಣವರು ಡ್ಯಾನ್ಸ್ ಅಷ್ಟು ಸುಮಾರು, ಫೈಟಿಂಗ್ ಸುಮಾರು. ಇವನು ಫೈಟಿಂಗು ಮತ್ತು ಡ್ಯಾನ್ಸ್ ಚೆನ್ನ ಆಯ್ತೆ. ಸೊ ಮುಖದ ಆಕ್ಟಿಂಗ್ ಸ್ವಲ್ಪ ನನಗೆ ಹೊಂದ್ಕೋಬೇಕು. ಅವನು ಈಗ ಹೊಂದ್ಕೊಂಡಿದ್ದಾನೆ. ಶಿವರಾಜ್ ಕುಮಾರ್ ಈಗ ನನ್ನಂಥವನು ಎಷ್ಟು ಚೆನ್ನಾಗಿ ಮಾಡ್ತಾವಪ್ಪ ಅಂತೀನಿ. ಅದಕ್ಕೆ 150 ಫಿಲ್ಮ್ ತಗೊಂಡಿದ್ದೀನಿ ಆ ಅಡ್ಜಸ್ಟ್ಮೆಂಟ್ಗೆ. ರಾಜ್ಕುಮಾರ್ ಬೇಡ್ರೆ ಕಣ್ಣಪ್ಪದೆಲ್ಲ ಒಪ್ಕೊಂಡ್ಬಿಟ್ಟೆ ನಾನು. ಪ್ರಶ್ನೆ ಈ ಲಾಂಗ್ ಶಾಟು, ಹತ್ರ ಶಾಟ್, ಕ್ಲೋಸ್ ಶಾಟು, ಇವನ್ ಹಿಂದೆ ಈ ಇಮೋಷನ್ಸ್ ಇವನ ಹತ್ರ ಹೀಗೆ ತೋರಿಸ್ಬೇಕು. ರಜನಿಕಾಂತ್ ಏನ್ ನೋಡ್ತೀರಿ ನೀವು? ಸೂಪರ್ ಡೂಪರ್ ಅಲ್ವೇ? ಏಷ್ಯಾದ ದೊಡ್ಡ ಪ್ರಪಂಚದ ಸುಮ್ಮನೆ ಮಾಡಿದ್ರು ಸಾಕು ಸರ್. ಅವನು ನಡೆಯಂಗೆ 100 ಜನ ನಡೆದ್ರು ನಡೆಯಲ್ಲ. ಪ್ರಶ್ನೆ ಯಾರು ಎನ್ನುವುದು ಮುಖ್ಯ ಅಲ್ಲ, ಏನು ಎನ್ನುವುದು ಮುಖ್ಯ. ಏನು ಎನ್ನುವುದು ಮುಖ್ಯ ಅಲ್ಲ, ಹೇಗೆ ಎನ್ನುವುದು ಮುಖ್ಯ. ಪ್ರಶ್ನೆ ಹೌ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇದನ್ನ ಕಲ್ಸ್ಕೊಡ್ಬೋದಾ? ಇದೆಲ್ಲ ಸ್ಕಿಲ್ಲು. ವಾಟು ನಾಲೆಡ್ಜು, ಹೌ ಸ್ಕಿಲ್ಲು. ನಮ್ಮ ಮೇಟ್ರೊಬ್ರು ಇದ್ರು, ಇನ್ನೂ ಇದ್ದಾರೆ ಮೈಸೂರಿನಲ್ಲಿ, ಸ್ವಲ್ಪ ವಯಸ್ಸಾಗಿದೆ, ಗೋವಿಂದನ್ ಸರ್ ಅಂತ ನೀವು ಕೇಳಿರ್ಬೋದು. ಶಾರದಾ ವಿಲಾಸ್ ಕಾಲೇಜಲ್ಲಿ ಸೋಷಿಯಲ್ ಟೀಚರ್ ಆಗಿದ್ರು. ನಮ್ಮ ಕ್ಯಾಂಪ್ಗಳಿಗೆಲ್ಲ ತುಂಬ ಬರ್ತಿದ್ರು. ಸಾರ್ ಅವ್ರು ಸೋಷಿಯಲ್ ಈಟ್ರಿ ಪಾಠ ಮಾಡ್ಬಿಡ್ರ ದಂಗು. ನೀವು ಆ ಹುಡುಗ ಯಾವತ್ತು ಅವರು ಪೇಜ್ ನಂಬರ್ ಪುಸ್ತಕ ನೋಡಲ್ಲ, ಪೇಜ್ ನಂಬರ್ 78 18th ಲೈನ್ ಟೈಮ್ ಅಂತಾರೆ. ಇಡೀ ವಾರಗಳೆಲ್ಲ ಡೇಟ್ ಸಮೇತ, ವಾಕ್ಯ ಪೇಜ್ ಸಮೇತ, ಸೆಂಟೆನ್ಸ್ ಸಮೇತ ನಿಂತರೆ ಅವರು ಡ್ರಾಮಾ ಮಾಡೋರು. ಸೋಷಿಯಲ್ ಅಂದ್ರೆ ಡ್ರಾಮಾ ಮಾಡೋ ಮಕ್ಕಳು ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಇಡೀ 3 ಗಂಟೆನಲ್ಲಿ 10 ಚಾಪ್ಟರ್ ಹಿಸ್ಟ್ರಿನ ವಾರ್ಡ್ ಬಿಸಾಕ್ಬಿಡೋರು. 3 hours ಒಂದೇ ಸಮ ರಿವಿಷನ್ ಅಂದ್ರೆ. ಅದಕ್ಕೆ ಅದು ಹೂ ಈಸ್ ವೆರಿ ಇಂಪಾರ್ಟೆಂಟ್. ಹೂ ಈಸ್ ನಾಟ್ ಇಂಪಾರ್ಟೆಂಟ್, ವಾಟ್ ಈಸ್ ಇಂಪಾರ್ಟೆಂಟ್. ವಾಟ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್, ಹೌ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಹೇಗೆ ನಮ್ಮ ಅಮ್ಮಂದು ಉಪ್ಪಿಟ್ಟು ಚೆನ್ನಾಗಿರುತ್ತೆ, ರೊಟ್ಟಿ ಚೆನ್ನಾಗಿರುತ್ತೆ ಅಂದ್ರೆ ಅವ್ರು ಮಾಡುವಾಗ ಚೆನ್ನಾಗಿ ಮಾಡ್ತಾರೆ, ಅಷ್ಟು ಮಾಡ್ತಿರೋದ್ರ ಜೊತೆಗೆ ಚೂರು ಮಗನಿಗೆ ಮಾಡ್ತಿರೋದಲ್ವಾ, ಪ್ರೀತಿ ಸೇರಿಸ್ತಾರೆ. ಹೋಟ್ಲ್ ಅವ್ನಿಗೆ ನನಗೂ ನಿಮ್ ಕಡ್ರಿ ಏನ್ರಿ ಇಲ್ಲ ಅವ್ನಿಗೆ ದುಡ್ಡು ಬೇಕು ಅವ್ನಿಗೆ ಅಲ್ಲೇನ್ರಿ. ನಾನು ತಗೊಂಡ ಮೇಲೆ ಹೆಂಗಿದ್ರು ತಿನ್ಬೇಕು, ಇಲ್ಲ ಬಿಟ್ಟು ಬರ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಪ್ರಶ್ನೆ ನೀವು ಏನೇನು ಆ್ಯಡ್ ಮಾಡ್ತೀರಿ ಅಂತ, ಮತ್ತೆ ರೈಟ್ ಟೈಮ್, ರೈಟ್ ಕಾಸ್, ರೈಟ್ ಪರ್ಸನ್, ಗಿವಿಂಗ್ ದ ರೈಟ್ ಥಿಂಗ್ ಇನ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಸನ್. ಇದೆಲ್ಲ ಕಲಿಯುವಂತ ವಿಷಯ ನೀವು ಮಕ್ಕಳಿಗೆ ಹೇಳಿಕೊಡ್ಬೋದು. ಅದಕ್ಕೆ ಈ ದಡ್ಡ ವಿದ್ಯಾರ್ಥಿ ಇಲ್ಲ ಅಂದ್ರೆ ಹಾಗಾದ್ರೆ ಎಲ್ಲರೂ ಯಾಕೆ ಮಾರ್ಕ್ಸ್ ತೆಗಿತೀವ ಸರ್? 0 ಇಂದ 100 ಇಷ್ಟು ಅಂತ ತಗೋತಾರೆ, ಫೇಲ್ ಆಗ್ತಾರಲ್ಲ ಲಕ್ಷಗಟ್ಟಲೆ ಜನ, ಅರ್ಧಕ್ಕರ್ಧ ಜನ.
ಏನಿಲ್ಲ. ಇಲ್ಲಿ ನಾವು ಏನು ಅಂತ ಹೇಳ್ಕೊಡ್ತೀವಿ, 2ನೇ ಮಹಾಯುದ್ಧ ಹಿಂಗಾಯ್ತು ಅಂತ ಹೇಳಿದ್ವಿ, ಅದನ್ನ ಅರ್ಥ ಮಾಡ್ಕೊಂಡು ಓದ್ಕೊಂಡು ಬರ್ಕೊಂಡು ತಲೆಲಿಟ್ಕೊಂಡು ಕೇಳಿದಾಗ ಹೇಳಿದಾಗ ಎಳದ್ ಬರದು ಈ ಪ್ರೋಸೆಸ್ಗೆ ಯಾರು ಹೇಳ್ತಿಲ್ಲ. ವಾವ್, ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಅಂದ್ರೆ ಹೌ ಟು ರೀಡ್ ಹೇಳ್ಕೊಟ್ಟಿಲ್ಲ ನೋಡಿ. ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಈ ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳು, ನಮ್ಮ ದೇಹ ಏನಾಗ್ಬಿಡ್ತು, ಸ್ವಾತಂತ್ರ್ಯ ಬಂದಾಗ 95% ಪಾವರ್ಟಿ ಬಡತನ, 95% ಅನಕ್ಷರಸ್ಥರು. ಆಯ್ತಾ? ಈ 75 ವರ್ಷದಲ್ಲಿ ಇಲ್ಲ ನಡೆದಿರೋದು. ನೀವೇನಂತೀರಿ, ಯಾವ ಓದೋದಿಲ್ಲ, ಅವ್ರಿಗೆ ಆ ಜಾತಿಯವ್ರಿಗೆ ಓದಕ್ಕೆ ಅವಕಾಶ ಕೊಟ್ಟಿಲ್ಲ, ಹೆಣ್ಣಿಗೆ ಅವಕಾಶ ಕೊಟ್ಟಿಲ್ಲ ಸರ್. ನೀವು ಶಾಲೆಗೆ ಬರಕ್ಕೆ ಬಿಟ್ಟಿರ್ಲಿಲ್ಲ. ನಿಮ್ಮ ಅಜ್ಜಿ ಎಲ್ಲಿ ಓದಿದ್ರು? ಓದಿಲ್ಲ. ಮತ್ತೆ ಈಗ ನಿಮ್ಮ ಹೆಂಡತಿ, ನಿಮ್ಮ ಮಗಳು ಓದ್ತಿರೋದು ಅಲ್ವೇ? ಅಂದ್ರೆ ಕೆಲವು ಜಾತಿಯವರಿಗೆ ಓದಕ್ಕೆ ಅವಕಾಶ ಕೊಟ್ಟಿಲ್ಲ, ಕೆಲವು ಧರ್ಮದವ್ರಿಗೆ ಓದಕ್ಕೆ ಅವಕಾಶ ಕೊಟ್ಟಿಲ್ಲ, ಕೆಲವು ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿಲ್ಲ. ಸಾಮಾಜಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಮನೇಲಿ ಸಿಕ್ಕಾಪಟ್ಟ ಪ್ರಾಬ್ಲಮ್ಸು, ಮನೇಲಿ ಗಲಾಟೆ, ಅದು ಇದು, ಓದೋದು ಹೆಂಗೆ? ಕೌಟುಂಬಿಕ ಸಮಸ್ಯೆಗಳು, 10 ಜನ ಮಕ್ಕಳು. 3ನೇದು ಶಾಲೆಯ ಶೈಕ್ಷಣಿಕ ಸಮಸ್ಯೆ, ಟಾಯ್ಲೆಟ್ ಇಲ್ಲ, ಲ್ಯಾಬ್ ಇಲ್ಲ, ಲೈಬ್ರರಿ ಇಲ್ಲ, ಟೀಚರ್ಸ್ ಇಲ್ಲ, ಆ ಪರಮರ ಅರ್ಥವಾಗಲ್ಲ, ಆ ಟೀಚರೇ ಶಕ್ತಿಯುತವಾಗಿಲ್ಲ. ಶೈಕ್ಷಣಿಕ 3 ಸಮಸ್ಯೆ ಏನು? ಸಾಮಾಜಿಕ, ಕೌಟುಂಬಿಕ, ಶೈಕ್ಷಣಿಕ. ಇದು 3 ಎಲ್ಲಿಯ ಸಮಸ್ಯೆ? ನಾನು ಒಬ್ಬ ವಿದ್ಯಾರ್ಥಿ, ನನ್ನ ಹೊರಗಿನ ಸಮಸ್ಯೆ ಬಿಡಿ. ಇದೆಲ್ಲ ಈಗ 75 ವರ್ಷ 3 ಸಾಕಷ್ಟು ಕಮ್ಮಿ ಆಗಿದೆ. ಆಯ್ತೆ? ಎಲ್ರಿಗೂ ಶಿಕ್ಷಣ, ಎಲ್ಲ ಶಾಲೆಗಳು ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಫ್ರೀಯಾಗಿ ಯೂನಿಫಾರ್ಮ್ ಕೊಡ್ತಾರೆ, ಎಲ್ಲ ಬಂದಿದೆ. ಮನೆಯಲ್ಲೂ ಒಬ್ಬೊಬ್ಬರೇ ಮಕ್ಕಳು ಅದರಿಂದ ಓದ್ಲಿ ಅಂತ ಸಾಮಾಜಿಕ, ಶೈಕ್ಷಣಿಕ, ಕೌಟುಂಬಿಕ, ಶೈಕ್ಷಣಿಕ ಸಮಸ್ಯೆಗಳು ಕಡಿಮೆ ಆಗಿದೆ. ಆದ್ರೂ ನಿಮ್ಮ ಮಗ ನೋಡಿ ತಗೋತಾನ? ತಗೊಳ್ಳೋದ. ಯಾಕೆ? ಅಲ್ಲಿ ಆಗ್ಲೂ ಈಗಲೂ ಇನ್ನೇನೋ ಸಮಸ್ಯೆ ಇತ್ತು. ಅದೇ ನನ್ನ ಒಳಗಿನ ವೈಯಕ್ತಿಕ ಅಧ್ಯಯನ ಸಮಸ್ಯೆ. ಸುಮ್ಮನೆ ಪಟ್ಟಿ ಕೊಡ್ತೀನಿ ನೋಡಿ. ಸುಮ್ಮನೆ ಏಕೆ ಓದಬೇಕು? ಉತ್ಸಾಹನೇ ಇಲ್ಲ, ಓದಕ್ಕೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಹೆಣ್ಮಕ್ಳು ನೋಡಿ, ಹೆಣ್ಮಕ್ಳು ಈಗ ತಾನೇ ಓದಕ್ಕೆ ಶುರುವಾಗಿರೋದು ಇತ್ತೀಚಿನ ವರ್ಷಗಳಲ್ಲಿ. ಅದಕ್ಕೆ ಅವರು 6 ಗಂಟೆ ಆಗ್ತಿದ್ದಾಗ 1 ಓದಕ್ಕೆ ಶುರು ಮಾಡ್ತಾರೆ. ಮಗ ಬರಲ್ಲ, ಮಗಳು ಬರ್ತದೆ. ಅರ್ಥ ಆಗ್ತಿದೆಯಾ? ಅಂದ್ರೆ ಈಗ ಅಭ್ಯಾಸ ಫ್ರೆಶ್. ಏಕೆ ಉತ್ಸಾಹನೇ ಇಲ್ಲ? ಏಕೆ ಓದಬೇಕು? ಏನು ಬರೆಯಬೇಕು? ಎಷ್ಟು ಬರೆಯಬೇಕು? ಹೇಗೆ ಬರೆಯಬೇಕು? ಏಕಾಗ್ರತೆ. ಹೆಚ್ಚಿಗೆ ಹೊತ್ತು ಓದ್ತಾನೆ. 10 ನಿಮಿಷ ಆಗ್ತಿದ್ದಾಗ ಅಲ್ಲೆಲ್ಲ ನಿಮ್ಮ ಮನೆಯವರು ಚಪಾತಿ ಮಾಡಿದ್ರೆ ಸೌಂಡ್ ಕೇಳ್ತಿದ್ದಾಗ ಅಣ್ಣ ಓಡಾಡ್ಬಿಡ್ತಾನೆ. ಇಲ್ಲಿ ಟಿವಿಲಿ ಏನೋ ಬರ್ತೀವಿ, ಓಡಾಡ್ಬಿಡ್ತಾನೆ. ಕೂರೋದೇ ಇಲ್ಲ. ಏಕಾಗ್ರತೆ ದೊಡ್ಡ ಸಮಸ್ಯೆ. ನೆನಪು ಅಂತಂತೂ ಪ್ರಪಂಚದ ಎಲ್ಲ ಮಕ್ಕಳು ಎಲ್ಲ ಸಮಸ್ಯೆ. ಯಾಕೋ ಬರೀಲಿಲ್ಲ? ಜ್ಞಾಪಕನೇ ಬರಲಿಲ್ಲ ಸರ್. ಆಯ್ತು, ಇವ್ರಿಗೆ ಜ್ಞಾಪಕ ಬರಕ್ಕೆ ಒಂದು ಮಷಿನ್ ಹಾಕ್ಲ ನಾನು. ಸೊ ನೆನಪು. ಆಮೇಲೆ 1ನೇ ಕ್ಲಾಸಲ್ಲಿ ಇಷ್ಟ ಇತ್ತು ಓದಕ್ಕೆ, 24 ಗಂಟೆ. 1ನೇ ಕ್ಲಾಸಲ್ಲಿ 24 ಗಂಟೆ ಅಲ್ವಾ? 24 hours. 10ನೇ ಕ್ಲಾಸಲ್ಲಿ 24 hours. MTech MBA ಹೋದ್ರೆ 24 hours. ಆದ್ರೆ 1ನೇ ಕ್ಲಾಸಲ್ಲಿ ಇದ್ದಷ್ಟೇ ಕ್ವಾಂಟಿಟಿ ಕ್ವಾಲಿಟಿ ಇರುತ್ತಾ? ಜಾಸ್ತಿ ಆದ್ರೆ ಟೈಮ್ ಮಾತ್ರ ಅಷ್ಟೇ. ಅಲ್ಲಿಗೆ ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್. ಅರ್ಥ? ನಿದ್ದೆದಂತೂ ಒಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಬರಬಾರ ಟೈಮಲ್ಲಿ ಬರುತ್ತೆ, ಬರಬೇಕಾದ್ರೆ ಬರೋದೇ ಇಲ್ಲ. ನಿದ್ದೆ ಏನ್ ಹೇಳ್ಕೊಡ್ತಾರೆ? ನಿದ್ದೆ ಬಗ್ಗೆ ಏನಾದ್ರು ಹೇಳಿದ್ರೆ ನಿಮಗೆ? ಹೌ ಟು ಮ್ಯಾನೇಜ್ ಕಂಟ್ರೋಲ್ ಸ್ಲೀಪ್ ಅಂತ ಹೇಳಿದ್ರೆ? ನೋ ಸರ್. ಇಲ್ಲ. ಆಕರ್ಷಣೆಗಳು, ಟಿವಿ, ಮೊಬೈಲ್ ಎಲ್ಲರೂ ಹೇಳ್ತಾ ಇದ್ರ, ತುಂಬಾ ಡಿಸ್ಟ್ರಾಕ್ಷನ್ಸ್ ಏನಾದ್ರು ಮಾಡಿದ್ರ? ಮತ್ತೆ ಮೊಬೈಲ್ ಅಂತೀರಿ. ಮೊಬೈಲ್ಗೂ ಮ್ಯಾನೇಜ್ಮೆಂಟ್ಗೂ ಒಂದು ಶಿಸ್ತು ಇದೆಯಲ್ಲ, ಒಂದು ಟೀಚಿಂಗ್ ಇದೆಯಲ್ಲ. ಸೊ ಆಕರ್ಷಣೆಗಳ ನಿರ್ವಹಣೆ, ಸ್ಪೀಡ್ ರೀಡಿಂಗ್, ಸ್ಪೀಡ್ ರೈಟಿಂಗ್, ಹ್ಯಾಂಡ್ ರೈಟಿಂಗ್, ನೋಟ್ಸ್ ಮೇಕಿಂಗ್. ಟೀಚರ್ ನೋಟ್ಸ್ ಕೊಡ್ಬೇಕೇನ್ರಿ? ಇವನು ಕೇಳಿ, ಇವನು ಓದಿ, ಇವನು ಅರ್ಥ ಮಾಡ್ಕೊಂಡು, ಇವನು ಬರೆಯೋದು ಏನು ಅಂತ ಇವನು ಡಿಸೈಡ್ ಮಾಡಿ ಇವನು ನೋಟ್ಸ್ ಮಾಡ್ಕೋಬೇಕು. ಎಷ್ಟು ಜನ ಮಕ್ಕಳು ನೋಟ್ಸ್ ಅವರದ್ದ ಪ್ರಿಪೇರ್ ಮಾಡ್ತಾರೆ, ಅವ ಮಾಡಲ್ಲ. ಯಾಕೆ? ನೋಟ್ಸ್ ಮಾಡೋದಂಗೆ ಹೇಳ್ಕೊತಾ ಇಲ್ವಲ್ಲ ನೀವು? ಸೈನ್ಸ್ ಪರೀಕ್ಷೆ ಹೆದರಿಕೆ. 100 ಜನ ಮಕ್ಕಳಿದ್ರೆ ವಿದ್ಯಾರ್ಥಿಗಳು, 2 ಅಂತ ಧೈರ್ಯವಾಗಿ ಹೋಗೋದು ಪರೀಕ್ಷೆಗೆ. 98% ಮಕ್ಕಳು ಹೆದರ್ಕೊಂಡು ಹೋಗ್ತಾರೆ. 2 ಧೈರ್ಯವಾಗಿ ಹೋಗೋದು ಯಾರು? ಒಬ್ಬ ಎಲ್ಲ ಓದಿದೀನಿ, ಏನಾದ್ರು ಕೊಡ್ಲಿ ಬಿಡಿ ಸಾರ್. ಇನ್ನೊಬ್ಬ ಏನೂ ಓದಿಲ್ಲ, ಏನಾದ್ರು ಕೊಡ್ಕೊಳ್ಳಿ ಬಿಡಿ ಸಾರ್. 2 ಧೈರ್ಯ ಅಂತೆ. ಇನ್ 90 ಜನ ಅದು ಕೊಟ್ಬಿಟ್ರೆ ಅದನ್ನ ಕೇಳ್ಬಿಟ್ರೆ ಇನ್ ಕೇಳ್ಬಿಟ್ರೆ 1 ಮಾರ್ಕ್ ಕೇಳೋದನ್ನ 4 ಮಾರ್ಕ್ ಕೇಳ್ಬಿಟ್ರೆ ಬರೀ ಇದೆ ಇದಕ್ಕೆ. ಪರೀಕ್ಷಾ ಹೆದರಿಕೆ. ಮೆದುಳು ಸಾರ್, ಮೆದುಳೇ ಎಲ್ಲ. ಮೆದುಳು ತೆಗೆದ್ರೆ ಮನುಷ್ಯನಷ್ಟು ವೀಕೆಸ್ಟ್ ಅನಿಮಲ್ ಇನ್ಯಾರು ಇಲ್ಲ ಸಾರ್. ನಾಯಿ ಬೆಕ್ಕು ಮನುಷ್ಯನಿಗಿಂತ 100 ಪಟ್ಟು ಮೇಲು. ಬ್ರೈನ್ ಒಂದು ತೆಗೆದುಬಿಟ್ಟಿದ್ರೆ, ನನ್ನ ಪ್ರಕಾರ ಬ್ರೈನ್ ಇಲ್ಲದೆ ಮನುಷ್ಯನ ಈ ಸೃಷ್ಟಿ ಬಂದಿದ್ರೆ 1000 ವರ್ಷನೂ ಬದುಕ್ತಿರ್ಲಿಲ್ಲ. ಇಷ್ಟು ಬಂದು ಇಷ್ಟು ಆಳ್ತಿದ್ದಾನೆ ಅಂದ್ರೆ ಈ ದಪ್ಪ ಬ್ರೈನ್. ಅದನ್ನ ಉಪಯೋಗಿಸ್ಬೇಕು. ನಾವು 1% ಉಪಯೋಗಿಸ್ಕೊಂಡು ಇನ್ನೇನು ಆಡೋದು? ನನ್ನ ಪ್ರಕಾರ ಇದು ಜಸ್ಟ್ ಆರಂಭದ ಆರಂಭ ಅಷ್ಟೇ ಮನುಷ್ಯಂದು. ನೀವು ನೆಟ್ಟಿಗೆ ಮನುಷ್ಯನ್ ನೋಡ್ಬೇಕು ಅಂದ್ರೆ ನೀವು ಎಲ್ಲಿರ್ತೀರೋ ಗೊತ್ತಿಲ್ಲ. ಇನ್ನೊಂದು 1000 ವರ್ಷ ಬಿಟ್ಟು ಮತ್ ಬನ್ನಿ ನೋಡಿ ಅವಾಗ ಆಟ.
ಮುಗೀತು. ಈ ಸ್ಟಡಿ ಸ್ಕಿಲ್ ಎಲ್ಲ ಹೇಳ್ಕೊಡಕ್ಕೆ ಅಂದ್ರೆ ಎಷ್ಟು ವರ್ಷ ಹೇಳ್ಕೊಡ್ಬೇಕು ಸರ್? ಎಷ್ಟು ವರ್ಷ ಅಲ್ರಿ? 8 ಗಂಟೆ ನನ್ನ ಹತ್ರ ಬಿಡ್ರಿ, ಬರೀ 8 hours. 8 hours ಒಂದು ಟ್ರೈನಿಂಗ್ ಇದೆ. ಓ, ಆ 20 ಸಮಸ್ಯೆಗೂ ಪರಿಹಾರ ಕೊಡ್ತೀನಿ. ಅವನು ಅದನ್ನು ಉಪಯೋಗಿಸ್ತಾ ಹೋಗ್ತಾನೆ, ಸೂತ್ರಗಳನ್ನ ಹೇಳ್ಕೊಟ್ಟಿದ್ದನ್ನ. ಬಂತು ಇದೆಲ್ಲ ಕೌಶಲ ರೀ. ಸ್ಪೀಡ್ ರೀಡಿಂಗ್ ಸ್ಕಿಲ್ಲು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು, ಟೈಮ್ ಟೇಬಲ್ ಹಾಕೊಳ್ಳೋದು ಸ್ಟಡಿಗೆ ಸ್ಕಿಲ್ಲು, ವಾವ್, ಕಾನ್ಸಂಟ್ರೇಷನ್ ಸ್ಕಿಲ್ಲು, ಮೆಮೊರಿ ಸ್ಕಿಲ್ಲು, ಸೂಪರ್. ಬ್ರೈನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು, ಪರೀಕ್ಷೆ ಹೆದರಿಕೆ ಹೋಗಿಸೋ ಸ್ಕಿಲ್ಲು. ಸ್ಕಿಲ್ ಅಂದ್ರೆ ಹೇಳಿ ಕೌಶಲ, ಹಂಗಂದ್ರೆ ಹೇಳಿ ಹೇಗೆ ಮಾಡಬೇಕು ಎಂದು ತಿಳಿದುಕೊಂಡು ಹಾಗೆ ಮಡಿ 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 ಒಂದಿನ ಚೆನ್ನಾಗಿ ಮಡಿ. ಎಷ್ಟು ಚೆನ್ನಾಗಿ ಮಾಡ್ಬೇಕು? ಮೊದಲನೇ ವಾಕ್ಯ ಶುರು ಮಾಡಿದಾಗ 0 ಎರರ್, ಅಲ್ಲಿವರೆಗೂ ಕಲ್ತ್ಕೊಳ್ಳೋದೇ ಸ್ಕಿಲ್. ವಾವ್ ವಾವ್. ಜಾಣರು ಜಾಣರಾದದ್ದು ಅವರ ಹುಟ್ಟಿನ ಜಾಣತನದಿಂದ ಅಲ್ಲ, ಬೆರೆಸಿಕೊಂಡ ಜಾಣತನದಿಂದ. ವಾವ್. ಇವತ್ತಿಷ್ಟು ನಾಳೆ ಇಟ್ಟು ದೊಡ್ಡ ಮನುಷ್ಯ, ದುಡ್ಡು ಬಂದಂಗೆ. ಎಸ್ ಸರ್, ಕಾಂಪೌಂಡಿಂಗ್. ಕಾಂಪೌಂಡಿಂಗ್. ನೀವು ಇವು ಒಂದು ಸೊಲ್ಯೂಷನ್ ಇದಕ್ಕೆ ಹೇಳಿದ್ರಿ. ಇವನ್ ಎಕ್ಸಾಮ್ಗೂ ಈಗ ಡಲ್ ಮಕ್ಳು ಇರ್ತಾರಲ್ಲ, ಅಂದ್ರೆ 100 ಮಾರ್ಕ್ಸ್ ತೆಗಕ್ ಆಗಲ್ಲ ಬಿಡಿ, ಸರ್, ಡಲ್ ಮಕ್ಳು ವಿದ್ಯಾರ್ಥಿ ಇಲ್ಲ. ಸೊ 100 ತನಕ ಹೋಗೋ ದಾರಿ ಕರೆಕ್ಟ್. ಈ ಹೌ ಅಂತ ಸಿಗದೆ ಇರೋ ಮಕ್ಳುಗಳು ಅನ್ಕೊಳ್ಳೋಣ. ಈಗ ಅಂತ ಮಕ್ಳು ಸರ್ ಎಲ್ರಿಗೂ ಸಿಕ್ಕಿಲ್ಲ ಸರ್. ನೀವು 100ಕ್ಕೆ 100 ತೆಗಿಯೋನು ಎಲ್ಲೋ ಸಬ್ಜೆಕ್ಟ್ ಅಲ್ಲೂ ಎಲ್ಲೋ ಎಕ್ಸಾಮ್ ಅಲ್ಲೂ 100ಕ್ಕೆ 100 ತೆಗಿತಾನ್ರಿ. ಇಲ್ಲ ಸರ್. ಮತ್ತೆ ಅಲ್ಲಿಗೆ ಯಾರು ಪರ್ಫೆಕ್ಟ್ ಇಲ್ಲ ಅಂತ ಆದಾಗ, ಎಲ್ರಿಗೂ ಈ ಸ್ಟಡಿ ಸ್ಕಿಲ್ಸ್ ಇಂದ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಅವನಿಗೇನೋ ಬೇಕು ಅದನ್ನ ಕೊಡ್ರಿ. ಅದರಿಂದ ಇದೆಲ್ಲದಕ್ಕೆ ನಾನು 40 ವರ್ಷದಿಂದ ಸಮ್ಮರ್ ಕ್ಯಾಂಪ್ ಮಾಡ್ತೀನಿ, ಶಾಲೆಗಳಿಗೆ ಹೋಗ್ತೀನಿ, ನಿಂತಲ್ಲಿ ಅಲ್ಲೇ ಟ್ರೈನಿಂಗ್ ಮಾಡ್ತೀನಿ. ಒಂದು 10 ಲಕ್ಷ ಮಕ್ಕಳಿಗೆ ಕೊಟ್ಟಿದ್ದೀನಿ, ಬೇರೆ ದೇಶ, ಈ ದೇಶ, ಈ ರಾಜ್ಯ ಎಲ್ಲಾದ್ರು. ಈಗ ಅದಕ್ಕೆ ಒಂದು ಸಪರೇಟ್ ಆ್ಯಪ್ ತರ್ತಾ ಇದ್ದೀನಿ. ಮನೆಯಲ್ಲೇ ಕೂತ್ಕೊಂಡೆ ಇವರು ಸ್ಟಡಿ ಸ್ಕಿಲ್ಸನ್ನು ಕಲಿಬೋದು, ಸುಜ್ಞಾನ ಕಲಿಬೋದು, ಬಿಹೇವಿಯರ್ ಪರ್ಸನಾಲಿಟಿ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು ಅಲ್ವಾ. ಒಬ್ಬ ಹುಡುಗ ಇನ್ನೊಬ್ಬರ ಮೈ ಮುಟ್ಟಬಾರ್ದು. ನೀವು ಅಮೆರಿಕದಲ್ಲಿ ಕ್ಯೂ ನಿಂತುಬಿಟ್ರೆ ಒಬ್ಬನಿಗೂ ಇನ್ನೊಬ್ಬನಿಗೂ ಕ್ಯೂ ಬಂದ ಹಿಂದ್ಗಡೆ ನಿಂತ್ಕೋತಾನೆ, ಒಂದು ಅರ್ಧ ಅಡಿ ಗ್ಯಾಪ್ ಕೊಡ್ತಾನೆ. ಇಲ್ಲಿ ಕ್ಯೂನ ಹತ್ರ ಹೋಗಿ ನೀವು ಮೊದಲನೇದು ನಿಂತ್ಕೊಳ್ಳೋದೇ ಕಟ್ಟ. ಅವ್ನು ಮುಂದೆ ಹೋಗ್ಬೇಕು ಅಂದ್ರೆ ಇನ್ನೊಬ್ಬರ ಮಧ್ಯೆ ನುಗ್ಗಬೇಕು ಅಂದ್ರೆ ಮೈ ಮುಟ್ಟದ ಅಂದ್ರೆ ಗಲಾಟೆ ಆಯ್ತು ಅಲ್ವಾ. ಸೊ ಬೇಸಿಕ್ ರೂಲ್ ಏನು ಅಂದ್ರೆ ಇನ್ನೊಬ್ಬರ ಮೈಯನ್ನು ಮುಟ್ಟಬಾರದು ಅಲ್ವೇ. ಇದೇ ಸ್ವಾತಂತ್ರ್ಯ ಅಲ್ವಾ. ಅಂದ್ರೆ ಇದನ್ನೆಲ್ಲ ಹೇಳ್ಕೊಡ್ಬೇಕಲ್ಲ ಸರ್. ಅದರಿಂದ ಬಿಹೇವಿಯರಲ್ ಸೈನ್ಸು, ಸ್ಟಡಿ ಸ್ಕಿಲ್ಸು, ಹಾರ್ಡ್ ಸ್ಕಿಲ್ಸು ಕೊಡ್ಬೇಕು. ಆಯ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಒಬ್ಬರು ಏನ್ ಬೇಕಾದ್ರೆ ಮಾಡ್ತೀನಿ, ದೇವರನ್ನ ಹೇಳಿದ್ನಲ್ಲ, ದೇವರಾಗದೇ ಮುಖ್ಯ. ಈಗ ನಾವೆಲ್ಲ ಮಾಡ್ತಿರೋ ಕ್ರಿಯೆಗಳು ಹೇಗೆ ಮಾಡಬೇಕು, ಏನ್ ಮಾಡ್ಬೇಕು ಹೇಳಿ, ಎಲ್ಲರನ್ನೂ ದೇವರನ್ನು ಆಗಿಸಬೇಕು, 0 ಎರರ್ ತಗೊಂಡೋಗ್ಬೇಕು. ಸೊ ಅದರಿಂದ ನಾನು ಸಮ್ಮರ್ ಕ್ಯಾಂಪ್ ಮಾಡ್ತೀನಿ. ಈಗ ಈ ಸಲ 31ನೇ ವರ್ಷ ಸಮ್ಮರ್ ಕ್ಯಾಂಪ್ ಮಾಡ್ತೀನಿ. 100 ಜನ ಬರ್ತಾರೆ. ಇದುವರೆಗೆ ಒಂದು 8,000 ಜನ ಮಕ್ಕಳು ಬಂದೋಗಿದ್ದಾರೆ. 6ನೇ ಕ್ಲಾಸಿಂದ 12ನೇ ಕ್ಲಾಸ್ನವ್ರಿಗೆ ವಿಶೇಷವಾಗಿ ಇದು ಶುರುವಾಗಿದ್ದು 9th ಇಂದ 10th ಹೋಗೋರಿಗೆ 36 ದಿನ ನನ್ನ ಜೊತೆ ಬೇಕಿದ್ದು. 31ನೇ ವರ್ಷ ರೆಸಿಡೆನ್ಷಿಯಲ್, ಕಂಪ್ಲೀಟ್ ರೆಸಿಡೆನ್ಷಿಯಲ್. ಇಟ್ ಹ್ಯಾಸ್ ಟು ಬಿ ರೆಸಿಡೆನ್ಷಿಯಲ್. ಸ್ಟೇಟು, CBSE, ICSE ಸಪರೇಟ್. ಅವ್ರಿಗೆ 36 ದಿನ ಇರ್ತಾರಲ್ಲ, ಅವ್ರು ಯಾರೋ ಏನೋ ಅವ್ರು ನೋಡಿಲ್ಲ, ನಾನು ಇದೇ ಫಸ್ಟ್ ನೋಡ್ತಿರೋದು, ಅವ್ರು ಹೆಂಗೆ ಓದಿದಾರೋ, ಜಾಣ್ರ ಅಲ್ವೋ, ನಂಗೆ ಅವೆಲ್ಲ ಬೇಡ. 36 ದಿನ ನನ್ನ ಜೊತೆ ಇರು. 3 ವರ್ಷ ಫಸ್ಟ್ ಟೈಮು ಪಬ್ಲಿಕ್ ಎಕ್ಸಾಮು. 1ರಿಂದ 9 ಫೇಲ್ ಮಾಡಂಗಿಲ್ಲ ಈ ದೇಶದಲ್ಲಿ, ನಿಮ್ಗೆ ಗೊತ್ತು. ಎಲ್ರಿಗೂ ಮುಂದಕ್ಕೆ ಕಳಿಸ್ಬೇಕು. ಅವ್ನು ಫೇಲ್ ಆದ್ರೂ ಖಾಲಿ ಪೇಪರ್ ಕೊಟ್ರೆ ಮಗು, ಈ ದೇಶದ ಶಿಕ್ಷಣ ಹೆಂಗಿದೆ ಕೇಳಿಸ್ಕೊಳ್ಳಿ. ಖಾಲಿ ಪೇಪರ್ 8ನೇ ಕ್ಲಾಸ್ ನಿಮ್ ಹುಡುಗ, 6ನೇ ಕ್ಲಾಸ್ ನಿಮ್ ಹುಡುಗಿ, ಖಾಲಿ ಪೇಪರ್ ಕೊಟ್ಬೇಡ, ಪಾಸ್ ಮಾಡ್ಬೇಕು. ಪಾಸ್ ಹೆಂಗ್ ಮಾಡ್ತೀರಿ? ಬರ್ದೇ ಇಲ್ವಲ್ರಿ, ಅವ್ರು ಪಾಸ್ ಮಾಡ್ಬೇಕಲ್ರಿ. ಮೇಟ್ರು ಎಡಗೈನಲ್ಲಿ ಬರೆದು ಪಾಸ್ ಮಾಡಿ ಮುಂದಿನ ಕ್ಲಾಸಿಗೆ ಕಳಿಸ್ಬೇಕು. ಇದು ಶಿಕ್ಷಣ. ಫೇಲ್ ಮಾಡಂಗಿಲ್ಲ. ಇದ್ರೆ 5ನೇ ಕ್ಲಾಸ್ಗೆ 8ನೇ ಕ್ಲಾಸ್ಗೆ ಇತ್ತಂದ್ರು ಎಕ್ಸಾಮು, ಎಷ್ಟು ಗಲಾಟೆ ಆಗಿ ಕೋರ್ಟ್ಗೆಲ್ಲ ಹೋಗಿ ಕೊನೆ ಕ್ಯಾನ್ಸಲ್ ಮಾಡ್ಬಿಟ್ರು. ಮಧ್ಯೆ ಏನಿಲ್ಲ, ಮುನ್ನ ಕಳಿಸ್ಬೇಕಟ್ಟೆ, ಕಂಪಲ್ಸರಿ ಎಜುಕೇಶನ್. 10ನೇ ಕ್ಲಾಸಿಗೆ ಬಂದು ಅಣ್ಣ ಧಡಕ್ ಅಂತ ಬಿದ್ದೋಗ್ತಾನೆ ಅಂದ್ರೆ ನೀವು ಬಹಳ ಕಷ್ಟ ಸರ್ 10ನೇ ಕ್ಲಾಸ್ ಪಾಸ್ ಮಾಡೋದು ಅನ್ಬೇಡಿ. ನಿಮ್ಗೆ ಗೊತ್ತಾ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ? ಗೊತ್ತಾ? 35. ಮಜಾ ಇದೆ, ಕೇಳಿಸ್ಕೊಳ್ಳಿ. 100 ಮಾರ್ಕ್ಸಿಗೆ ಪೇಪರ್, ಅದ್ರಲ್ಲಿ 80-20 ಪುಗ್ಸಟ್ಟೆ ಶಿಕ್ಷಕರು ಶಾಲೆ ಕೊಡೋದು. 80ಕ್ಕೆ ಬರಿಬೇಕು. 20ಕ್ಕೆ 20 ಸಿಕ್ತಾ? ಇಟ್ಕೊಳ್ಳಿ. ಇನ್ನು 80ಕ್ಕೆ ಬರಿಬೇಕು. ಅದ್ರಲ್ಲಿ 1 ಮಾರ್ಕು, 2 ಮಾರ್ಕು, 3 ಮಾರ್ಕು, 4 ಮಾರ್ಕು, 5 ಮಾರ್ಕು. ಅದರಲ್ಲಿ ಕೌನ್ ಬನೆ ಕರೋಡ್ಪತಿ ತರ ಆಪ್ಷನ್ಸ್ ಹಾಕೊಟ್ಟು ಆಯ್ತಾ. ಏನೇನೇನೇನೋ ಆಟಗಳಿವೆ, ಅವೆಲ್ಲ ಬೇಡ ಈಗ, ಅವೆಲ್ಲ ಓಪನ್ ಆಗಿ ಹೇಳಕ್ಕೂ ಆಗಲ್ಲ ಕೆಲವೆಲ್ಲ. ಆಯ್ತು ಬಿಡಿ. ಏನೇನೋ ಆಟ ಆಡಿ ಎಷ್ಟು ತೆಗಿಬೇಕು ಗೊತ್ತಾ? ಇವರಾದ್ರೆ 15. ಈ CBSE ಇದೆಯಲ್ಲ 13. 80-13.
ಮಜಾ ಕೇಳೆ, ಹ್ಮ್. ಹೋದ ವರ್ಷ ಫಸ್ಟ್ ಟೈಮು ನಾನು ಹುಟ್ಟಿದ ಮೇಲೆ ನೋಡಿದ್ದು ಕ್ಯಾಮ್ರಾ ಹಾಕ್ಬಿಟ್ರು. ಇಲ್ಲಿಗೆ 10ನೇ ಕ್ಲಾಸ್ THL ಬಸ್ ಎಷ್ಟು ಜನ ತಗೊಂಡಿದ್ದಾರೆ? 8,53,615 ಜನ, ಒಬ್ಬ 8.5 ಲಕ್ಷ ಜನ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಅಲ್ಲಿ ತಗೊಳ್ಳೋದು. ಒಂದೊಂದು ವರ್ಷ 8.5 ಲಕ್ಷ ಜನ ತಗೋತಾರೆ ಸರ್. ಯಾರು? ಸ್ಟೇಟು 10th ಕರ್ನಾಟಕದಲ್ಲಿ. ಕ್ಯಾಮ್ರಾ ಹಾಕ್ಬಿಟ್ರು, ವೆಬ್ ಕ್ಯಾಮ್ರಾ, ಸ್ವಿಚ್ ಕ್ಯಾಮ್ರಾ ಹಾಕ್ಬಿಟ್ರು. ಇನ್ವಿಜಿಲೇಷನ್ಗೆ ಪ್ರೈಮರಿ ಸ್ಕೂಲ್ ಎಷ್ಟು ಕಳಿಸ್ಬಿಟ್ರು. ವಾವ್, ಹೇಳ್ಕೊಡಕ್ಕೂ ಆಗಲ್ಲ ಅವರು ಅಂತ. ಬಿಡಿ ಆ ಪದ ಯಾಕೆ ಮಾತಾಡ್ತಾರೆ, ಅದೇ ಎಕ್ಸಾಮ್ ಅಲ್ಲಿ ಬಿಡಿ. ಅದರಿಂದ ಏನೂ ಇಲ್ಲ, ಕಾಪಿ ಗಿಪಿ ಇಲ್ಲ, ಏನೂ ಇಲ್ಲ ಅಂತ. ಮೇಲೆ ರಿಸಲ್ಟ್ ಬಂತು, ಸೂಪರ್ ರಿಸಲ್ಟ್, ಡಬ್ಬ ರಿಸಲ್ಟ್, ಗ್ಯಾರಂಟಿ ಡಬ್ಬ ರಿಸಲ್ಟ್ ಬಂದಿರ್ಬೋದು. ಅರ್ಧ ಫೇಲು ಸರ್, 4.25 ಲಕ್ಷ ಫೇಲು, 52% ರಿಸಲ್ಟು. ಯಪ್ಪ, ಹಿಡ್ಕೊಂಡು ಓಡ್ಸು ಎಲ್ಲ ತಲೆ ಕೆಟ್ಟೋಗ್ಬಿಡ್ತು ಎಲ್ಲ ಆಫೀಸರ್ಸ್ಗೆ, ಎಲ್ರಿಗೂ, ಮಿನಿಸ್ಟ್ರಿಗೆಲ್ಲ. ಏನ್ ಮಾಡುದು ಅಂತ ಕೊನೆಗೆ 20% ಶೇರ್ಸ್ ಬಿಟ್ಟು ರಿಸಲ್ಟ್ ಕೊಟ್ಬಿಟ್ಬಿಟ್ರು. 52 ಬಂತು, 20 ಶೇರ್ಸ್ 72 ರಿಸಲ್ಟ್ ಕೊಟ್ರು. ಮತ್ತು 3 ಲಕ್ಷ ಜನ ಫೇಲು ಆಯ್ತಾ. ಅದಕ್ಕೊಂದು ಇನ್ನೊಂದು ತಂದಿದ್ರು, 3 ಎಕ್ಸಾಮ್ ಮಾಡೋದು. ಇದೇ ಕಾರಣಕ್ಕೆ ಮಾಡಿರೋದ? 3 ಎಕ್ಸಾಮ್ ಮಾಡಿದ್ದು ಯಾವನೋ ಇದೆಲ್ಲ ತಲೆ ಉಪಯೋಗಿಸಿದ್ದ. 3 ಎಕ್ಸಾಮ್ ಮಾಡಿದ್ರು. ಆಯ್ತು ಬಿಡಿ, ಈಗ ಮತ್ತೆ 3 ಮಾಡಿ ಈ ತರ ಮಾಡಿದ್ದಕ್ಕೆ ಇನ್ನೂ ಜನ ಬೆಲೆ ಈ ತಗೋಬೇಕು 1 ವರ್ಷ ಬಿಟ್ಟು 1,35,000. ಅಂದ್ರೆ ಅರ್ಧಕ್ಕರ್ಧ 13 ಮಾರ್ಕ್ಸ್ ಸರ್. 35 13 ಮಾರ್ಕ್ಸ್, 15 ಮಾರ್ಕ್ಸ್ ತಗೊಳಕ್ ಆಗದೆ ಇರೋ ಶಿಕ್ಷಣ ಕೊಡ್ತಿರೋ ನಾವುಗಳು. ನೀವು ಯಾವೇನು ಮಾತಾಡ್ತೀರಿ ಸರ್? ಯಾವ್ದು ನಾವು ಸುಮ್ಮನೆ ಹಿಂಗೆ ಪಾಡ್ಕಾಸ್ಟ್ ಮಾಡ್ಕೊಂಡು ಏನ್ ಹೇಳ್ಕೊಂಡು ಸ್ಟಡೀಸ್ಗೆ ಸುಮ್ಮನೆ ಕಾಟ. ನಿಮ್ ಪ್ರಕಾರ ಡಲ್ ಸ್ಟೂಡೆಂಟ್ಸ್ ಇಲ್ಲ ಅಂದ್ಮೇಲೆ ಹೌ ಎಲ್ಲ ಮಿಸ್ ಹೊಡಿತಿರೋದಂದ್ರೆ? ಹೌದು, ನಾವೇ ಸರಿ ಇಲ್ಲ ಸರ್, ನಾವೇ ಸರಿ ಇಲ್ಲ. ನಾವು ಪೇರೆಂಟ್ಸ್ ಸರಿ ಇಲ್ಲ, ನಾವು ಟೀಚರ್ಸ್ ಸರಿ ಇಲ್ಲ, ನಾವು ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಸರ್. ಅವನು ಬರೆದು ಬಿಡ್ಬೇಕಂತೆ, ಬರೋದವನು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡು. ಈಗ ಬರೀ ಅಂತ ಹೇಳ್ತಿರೋದು ಯಾರಿಗೆ? ತಿಳ್ಕೋಬೇಕು ಅಂತ. ತಿಳ್ಕೊಂಡಿದ್ದಾನೆ ಅದನ್ನು ಚೆಕ್ ಮಾಡಕ್ಕೆ. ಹೌದು, ಅವ್ನು ತಿಳ್ಕೊಂಡಿದ್ದಾನೆ, ಬರೀ ಅಲ್ಲಪ್ಪ ಹೇಳಿ. ಈಗ ಫೇಲ್ ಮಾಡ್ತೀರಾ? ಫೇಲ್. ಅದೇನ್ರಿ ಫೇಲು? ಇನ್ನೇನು ಮೆಜರ್ ಇಲ್ಲ ಸರ್, ಅದು ಬೇರೆ ಕಟ್ಟಿಡೀರಿ ಕಂಡಿಡಿಯಲ್ಲ. ಇದೇನಪ್ಪ ನೀವ್ ಯಾಕೆ ಹೆಂಗ್ ಮಾಡಿದ್ರಿ? ಗುರುಕುಲದಲ್ಲಿ ಬರೆಯೋದಿತ್ತ ಸರ್? ಇರ್ಲಿಲ್ಲ ಸರ್. ಮತ್ತೆ ಅವಾಗ ಹೆಂಗ್ ಪಾಸ್ ಆಗ್ಬಿಟ್ಟ ಸರ್? ಅವ್ನ ಹೆಂಗ್ ಬರೀದ್ಬಿಟ್ಟ? ಪ್ರಶ್ನೆ ಬೇರೆ ಬೇರೆ ರೂಪಗಳನ್ನ ಕಂಡಿಡಿಬೇಕು ಸರ್. ಉದಾಹರಣೆ, ಅವ್ನು ನಿಂತ್ಕೊಂಡು ಹೇಳ್ತಾನೆ ಸೆಕೆಂಡ್ ವರ್ಲ್ಡ್ ವಾರ್, ಕಾಸಸ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್ 1 2 3 4 5 ಕೊಡಿ ಮಾರ್ಕ್ಸು ಕೊಡ್ಬೋದು. ಡೂಯಿಂಗ್ ಇದೆಯಲ್ಲ, ಡೂಯಿಂಗ್ ಇದೆ, ಲ್ಯಾಬ್ ಇಲ್ವಾ ಸರ್? ಲ್ಯಾಬ್ ಇದೆ. ಮತ್ತೆ ಆಕ್ಟಿವಿಟಿ ಮಾಡಿಸಿ ಸರ್, ಗೇಮ್ಸ್ ರೂಪದಲ್ಲಿ ಕೊಡಿ ಸರ್ ಟೆಸ್ಟ್ನ. ಅವನ್ಗೆ ಲ್ಯಾಬಲ್ಲಿ ಕಳಿಸಿ ಸರ್. ಅವ್ನಿಗೆ ಹಿಟ್ಲರ್ ಈ ಕಡೆ ಇಡಿ, ಜರ್ಮನಿ ಈ ಕಡೆ ಇಡಿ, ಇಲ್ಲಿ ಇವನ್ ಇಡಿ, ಇಲ್ಲಿ ಇಡಿ, ಜರ್ಮನಿ ಜಪಾನ್ ಇಡಿ, ಇಲ್ಲಿ ಇವ್ರು ಯಾರ್ಯಾರು ಯುದ್ಧ ಯಾರ್ಯಾರು ಮೇಲೆ ಮಾಡಿದ್ರು ಅವ್ನು ಎಲ್ಲಾನು ಚಿತ್ರಗಳೆಲ್ಲ ತೋರಿಸ್ತಾನ್ರಿ. ಬರೀಲಿ ಮಾಡಿ ಬಿಡ್ರಿ. ಯಾವ ಒಂದಷ್ಟು ರೂಪಗಳಂತಾರ್ರಿ ಅವ್ನು ತಿಳ್ಕೊಂಡಿರೋದನ್ನ ಹೊರ್ಗೆ ಹಾಕಕ್ಕೆ. ಬರೀ ಅಂದ್ರೆ ಆಮೇಲೆ 3 ಗಂಟೆ ಬರೆದಿರ್ಬೇಕು. ನೋಡಿ 300 ದಿನ ಓದಿದ್ದಿಲ್ಲ, 3 ಗಂಟೆದೇ ಯಾಕೆ ಬರೀಬೇಕ್ರಿ? ಇನ್ನೊಂದು ತಿಂಗಳ ಟೈಮು ಯಾವ್ದಾದ್ರು ರೂಪದಲ್ಲಿ ನಿಮ್ಗೆ ಗೊತ್ತಾಗಿರೋದಿಲ್ಲ. ಹೆಂಗಾರ ಯಾರು ಗೊತ್ತಾ? ರಾತ್ರಿ 2 ಗಂಟೆಗೆ ಗೊತ್ತಾಗ್ರಿ ಬರಿಯಾ ಏನಾರ ಹೇಳ ಸರ್. ನೀವು ಹೇಳಿದ ರೀತಿನೇ ಅಮೆರಿಕಾದೆಲ್ಲೂ ಈ ಮಾಸ್ಟರ್ಸ್ ಡಿಗ್ರಿ ಎಲ್ಲ ಇದೆಯಲ್ಲ, ಅದೆಲ್ಲ ಎಕ್ಸಾಮ್ ಇಲ್ಲ ಸರ್. ಅಲ್ಲೆಲ್ಲ ಬರೀ ನೀವು ಏನ್ ಕಲ್ತಿದ್ದೀರಾ ಲಾಸ್ಟ್ ಒಂದು ಪೇಪರ್. ಸರ್, ನಾನೀಗ ಹೇಳ್ತಿರೋದು ನಿಮಗೆ ಮತ್ತು ಕೇಳುಗರಿಗೆ ಆಡ್ ಅನ್ನಿಸ್ತಾ ಇದೆ, ನಿಜ. ಆದ್ರೆ ಹೀಗೆ ಇತ್ತು, ಹೀಗೆ ಬರುತ್ತೆ, ಕಾಯ್ತಾ ಇರಿ. ನಾನಿರಲ್ಲ ಅಷ್ಟೇ, ನೋಡಿ ನೀವು ಬಂದ್ರೆ ಒಳ್ಳೇದು ಸರ್. ಅದರಿಂದ ನಾವು ಸಮ್ಮರ್ ಕ್ಯಾಂಪ್ ಮಾಡ್ತೀನಿ, ಅಲ್ಲಿಗೂ ಮತ್ತೆ 100 ಜನ ಬರ್ತಾರೆ. ಇನ್ನು ಮುಂದಿನ ವರ್ಷಗಳಿಂದ ಅವ್ರವ್ರ ಊರಿನಲ್ಲೇ ಸಮ್ಮರ್ ಕ್ಯಾಂಪ್ಗಳನ್ನ ಮಾಡೋ ಮಟ್ಟಕ್ಕೆ ಸೆಂಟರ್ಸ್ಗಳನ್ನ ಮಾಡ್ತಾ ಇದ್ದೀನಿ. ಒಂದು ಆಮೇಲೆ ಈ ವೀಕೆಂಡ್ಸ್ ಅಲ್ಲಿ ಇನ್ಮೇಲೆ ನನಗೂ ವಯಸ್ಸಾಯ್ತು, ಬೇಬೆಗೆಲ್ಲ ಕೆಲಸಗಳು ಮಾಡ್ಬೇಕೀಗ. ಸೊ ವೀಕೆಂಡ್ಸ್ ಅಲ್ಲಿ ಇದನ್ನ ಪ್ರೋಗ್ರಾಮ್ ಹಾಕೋಣ ಅಂತಿದ್ದೀನಿ ಊರುಗಳಲ್ಲಿ. ಓಕೆ, 8 ಗಂಟೆ ನನ್ನ ಜೊತೆ ಇರೋ ಸಂಡೇ ಸ್ಟಡಿ ಸ್ಕಿಲ್ಸ್ ಫುಲ್ ಕೊಡೋದು. ಸೂಪರ್ ಈ ಥರದ್ದು. ಸೊ ಸ್ಟಡಿ ಕೌನ್ಸಿಲಿಂಗ್ ಅಂಡ್ ಟ್ರೈನಿಂಗ್ ಸೆಂಟರ್ ಅದನ್ನ ರಾಜ್ಯಾದ್ಯಂತ ಮಾಡೋದಕ್ಕೆ ಹೊರಟಿದ್ದೀನಿ. ಆ್ಯಪ್ ಮಾಡಕ್ ಹೊರಟಿದ್ದೀನಿ. ಮನೇಲೆ ಕೂತ್ಕೊಂಡು ಮೊಬೈಲ್ನಲ್ಲೇ ಅವ್ನು ನನ್ನ ಜೊತೆ ಇರ್ಬೋದು. ಸೊ ಇದೆಲ್ಲವೂ ರೂಪಗಳಿದೆ. ನನ್ನ ಪುಸ್ತಕಗಳಿದೆ. ನನ್ನ ಸ್ಟಡಿ ಸ್ಕಿಲ್ಸಿಗೆ ಪರೀಕ್ಷೆ ಒಬ್ಬ ಇದೆ. ಮೋಟಿವೇಶನ್ಗೆ ಸಾಧ್ಯವೆಂದರೆ ಸಾಧ್ಯ ಇದೆ. ಇದು ನಾವು ಇನ್ನೂ ವಿಸ್ತರಣೆದೇ ಭಾಗಗಳ ಬೇರೆ ಕಾನ್ಸಂಟ್ರೇಷನ್ಗೆ ಬೇರೆ ಪುಸ್ತಕ, ಮೆಮೊರಿಗೆ ಬೇರೆ ಪುಸ್ತಕ, ಬೇರೆ ವಿಡಿಯೋಗಳು, ಈ ಥರದಕ್ಕೆಲ್ಲ ಇನ್ನೂ ಚೌಧರಿ ಚಿಕ್ಕ ವಿಚಾರಗಳಿಗೆ ದೊಡ್ಡ ಕೆಲಸ ಮಾಡೋದಕ್ಕೆ ಹೊರಟಿದ್ದೀನಿ. ತುಂಬಾ ಎಸೆನ್ಷಿಯಲ್ ಸರ್. ನಾನು ಒಂದು ಮೇಜರ್ ಪ್ರಾಬ್ಲಮ್, ನೀವು ಶೈಕ್ಷಣಿಕ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ, ಅದನ್ನ ಸಾಲ್ವ್ ಮಾಡಕ್ಕೆ ನಾವು ಶ್ರೀಮಂತ ಮನೆ ಪಾಠ ಮಾಡಿದ್ವಿ. ಹೌದು. ಅದ್ರಲ್ಲಿ ನಾವು ಮಕ್ಕಳಿಗೆ ನಮ್ಮ ಕನ್ನಡದಲ್ಲಿ ಸ್ವಲ್ಪ ನಾವು ಕ್ಲೀನ್ ಆಗಿ, ನೀವು ಹೇಳಿದಂಗೆ ಹೌ ಅನ್ನೋದಿದೆಯಲ್ಲ ಸರ್, ಆ ಹೌನೇ ನಾನು ಮನೆ ಪಾಠದಲ್ಲಿ ಹ್ಯಾಂಡಲ್ ಮಾಡಿ ಟ್ರೈ ಮಾಡಿದೆ. ಕ್ಲಾಸಲ್ಲಿ ಹೆಂಗಾಗಿದೆ ಸರ್ ಅಂದ್ರೆ ಎಲ್ಲಾ ಕಡೆನೂ ಇಂಗ್ಲಿಷ್ ಮೀಡಿಯಂ ಎಲ್ಲ ಹೋಗ್ತಿದ್ದಾರೆ. ಅಲ್ಲಿ ಟೀಚರ್ಸ್ಗೂ ಇಂಗ್ಲಿಷ್ ಬರಲ್ಲ, ಮಕ್ಳಿಗೆ ಇಂಗ್ಲಿಷ್ ಬರಲ್ಲ, ಪೇರೆಂಟ್ಸ್ ಇಂಗ್ಲಿಷ್ ಬರಲ್ಲ. ಬರುತ್ತೋ ಇಲ್ಲ ಬೇರೆ ಪ್ರಿಯಾ, ಪ್ರಶ್ನೆ ತಿಳ್ಕೊಳ್ಳಿ.
ನನ್ನ ತಲೆ ನಾನು ಎಷ್ಟೇ ಅಮೆರಿಕ ಇಂಗ್ಲೆಂಡಲ್ಲೇ ಇದ್ದು ಓಡಾಡಿ ಆ ಜನಗಳ ಜೊತೆ 90% ಅದೇ ಟ್ರಾನ್ಸಾಕ್ಷನ್ ಮಾಡಿದ್ರುವೆ ನಾನು ನನ್ ವಿಷಯ ಹೇಳ್ರಿ ಕೇಳಿಸ್ಕೊಳ್ರಿ ನನ್ನ ತಲೆ ನೀವ್ ಏನೇ ಹೇಳ್ರಿ ಕನ್ನಡದಲ್ಲೇ ಯೋಚನೆ ಮಾಡ ನೋಡಿ ಸರ್, ಸೂಪರ್. ಇಂಗ್ಲಿಷ್ ಹೇಳ್ತಿದಂಗೆ ನಾನು ಎಷ್ಟು ಫಾಸ್ಟ್ ಅಂದ್ರೆ ನಾನಲ್ಲ, ಎಲ್ರು ಹಿಂಗೆ, ಸುಮ್ಮನೆ ನಾನು ಅಂತಲ್ಲ. ಈಗ ಹೇಳ್ತಿದಂಗೆ ಆನ್ಲೈನ್ ಅಲ್ಲ ಅದು ಕನ್ನಡ ತಗೊಂಡು ಮತ್ತೆ ಇಂಗ್ಲಿಷ್ ಕೊಟ್ಟು ಮತ್ತೆ ಇಂಗ್ಲಿಷ್ ನಲ್ಲಿ ಮತ್ತೆ ನನ್ನ ಉತ್ತರ ಕೊಡಿಸಿ ಟಕ 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 ಮಾಡ್ಬಿಡುತ್ತೆ. ಇಂಗ್ಲಿಷ್ ಮಾತಾಡಕ್ ಬಂದ್ರು ಕನ್ನಡದಲ್ಲಿ ವಿಷಯ ಹೇಳ್ಕೊಳ್ತ ತಕ್ಷಣ ಟಕ್ಕಂತ ಅರ್ಥ ಆಗುತ್ತೆ. ಅದು ಬೇಸಿಕ್ ಅರ್ಥ ಮಾಡ್ಸೋದಿದೆಯಲ್ಲ, ಅದಕ್ಕೆ ನಮ್ಮ ಬೇದ್ರೆ ಮಂಜುನಾಥ್ ಅಂತ ಒಬ್ಬಿದ್ದಾರೆ, ಆಕಾಶವಾಣಿ, ಮೈಸೂರು ಆಕಾಶವಾಣಿ. ಅವನು ಆಲ್ಮೋಸ್ಟ್ 100 ಪುಸ್ತಕ ಬರಬಿಟ್ಟ. ಅದ್ರ ಹೆಚ್ಚಿನ ಪುಸ್ತಕಗಳು ಇಂಗ್ಲಿಷ್ ಕಲಿಕೆ, ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆನ ಕನ್ನಡದಿಂದ ಇಂಗ್ಲಿಷ್ ಕಲಿಕೆ ಬಹಳ ದೊಡ್ಡ ಕೆಲಸ ಮಾಡಿದೆ. ಹೌದಾ? ಗ್ರಾಮರು, ಕಬ್ಬಿಣದ ಕಡಲೆ, ಅದು ಎಲ್ಲವನ್ನು, ಈ ವ್ಯಾಕರಣ ಇದೆಯಲ್ಲ, ಗ್ರಾಮರು, ನೀವು ಯಾವುದೇ ಭಾಷೆ ನೋಡಿ, ಸಂಧಿ ಅಂದ್ರೆ ಅದೆಲ್ಲದರಲ್ಲೂ ಸಂಧಿನೇ, ಸಮಾಸ ಅಂದ್ರೆ ಎಲ್ಲದರಲ್ಲೂ ಸಮಾಸನೇ, ಈ ಟೆನ್ಸಸ್ ಎಲ್ಲ ಒಂದೇ. ಅದರಿಂದ ನೀವು ಕನ್ನಡದಲ್ಲಿ ನೋಡಿ, ಇದನ್ನೇ ಇಂಗ್ಲೀಷಲ್ಲಿ ಹಿಂಗೆ, ಹಿಂದಿಲ್ಲ ಹಿಂಗೆ, ಆ ಹೇಳ್ಕೊಡುವಾಗಲೇ ಇಂಗಿಂತ ಎಲ್ಲ ಲ್ಯಾಂಗ್ವೇಜ್ 3 ಲ್ಯಾಂಗ್ವೇಜ್ ಹೇಳ್ಕೊಟ್ಬಿಟ್ರೆ ಹಂಗೆ ಬಂದ್ಬಿಡುತ್ತೆ. ಪ್ಯಾಟ್ರನ್ ವಾಟ್ ಎಂದೆ ಹೌ ಮಾತ್ರ ಮನೆ ಪಾಠ ಸರ್. ನಾವು ಸಾಂಸ್ಕ್ರಿಟ್, ಹಿಂದಿ, ಇಂಗ್ಲಿಷು, ಸೋಷಿಯಲ್, ಮ್ಯಾಥ್ಸ್, ಸೈನ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಎಲ್ಲವೂ ಟೀಚರ್ಸ್ ಬಂದು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಇಂಗ್ಲಿಷ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಮಕ್ಳಿಗೆ ಕ್ಲೀನ್ ಅರ್ಥ ಆಗುತ್ತೆ. ಇದು ನಾನು ನಮ್ಮ ವರ್ಕ್ಶಾಪ್ ಹೇಳಿದ್ನಲ್ಲ ಸರ್, ಫೈನಾನ್ಷಿಯಲ್ ಎಜುಕೇಶನ್ ವರ್ಕ್ಶಾಪ್ ಮಾಡುವಾಗ ಈ ಎಲ್ಲ ಮಕ್ಕಳು ಇಂಗ್ಲಿಷ್ ಸೂಪರ್ ಮಾತಾಡ್ತಾ ಇದೆ, ಆದ್ರೆ ಕಾಂಪ್ರಿಹೆನ್ಷನ್ ಅಂತ ಹೇಳ್ತಾರಲ್ಲ, ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಕನ್ನಡದಲ್ಲಿ ತುಂಬಾ ಈಸಿ ಅರ್ಥ ಮಾಡ್ಕೊಳ್ತಾರೆ ಅಂತ ಒಂದು ಕಲ್ತ್ಕೊಂಡ್ವಿ ಸರ್. ಅದೊಂದು, ಅದಕ್ಕೆ ನೀವು ಸ್ಟಡೀಸ್ ಪಾಠ ಮಾಡುವಾಗ ಜೊತೆ ಸ್ಟಡಿ ಸ್ಕಿಲ್ಸ್ ಅನ್ನು ಸೇರಿಸ್ಬಿಡ್ಬೇಕು. ಸೂಪರ್ ನೋಡಿ, ಈಗ ಕೇಳಿದ್ರಲ್ಲ ಮಕ್ಕಳೇ, ಕಾಸಸ್ ಫಾರ್ ಸೆಕೆಂಡ್ ವರ್ಲ್ಡ್, 2ನೇ ಮಹಾಯುದ್ಧದ ಕಾರಣಗಳನ್ನ ತಿಳ್ಕೊಂಡ್ರೆ 5 ಪಾಯಿಂಟ್ ಇದೆ. ಈ 5 ಪಾಯಿಂಟ್ ಅಲ್ಲಿ, ಈ ಮೊದಲನೇ ಪಾಯಿಂಟ್ ಅಲ್ಲಿ ನಾನು 2 ಲೈನ್ ಬರೆಸಿದೆ. ಮೊದಲನೇ ಪಾಯಿಂಟ್ ಅಲ್ಲಿ ಅದರಲ್ಲಿ 3 ಪದ ಜ್ಞಾಪಕ ಇಟ್ಕೊಳ್ಳಿ. ಈ ಪದ, ಈ ಪದ, ಈ ಪದ, ಆ 3 ಪದ ಜ್ಞಾಪಕ ಇಟ್ಕೊಂಡ್ರೆ ಆ 2 ಲೈನು ಬಂದ್ಬಿಡುತ್ತೆ. ಒಂದು ಸೂತ್ರ ಆಯ್ತು. ಇದನ್ನ ಜ್ಞಾಪಕ ಇಟ್ಕೊಳ್ಳೋದಂಗೆ, ಇದರಲ್ಲಿ 8 ಡೇಟ್ಸ್ ಹೇಳಿದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದಾಗ್ಲಿಂದ 1942 46 ವರೆಗೆ 8 ಡೇಟ್, 15 ಡೇಟ್ಸ್ ಹೇಳಿದ್ರು. ಇದಾಯ್ತು, ಕೊನೆಗೆ ಬಾಂಬ್ ಬಿದ್ದಿದ್ದು ಈ ಡೇಟ್. ಈ 15 ಡೇಟ್ ಅನ್ನ ಜ್ಞಾಪಕ ಇಟ್ಕೊಳ್ಳೋದು ಹೆಂಗೆ ಅನ್ನೋ ಮೆಮೊರಿ ಹೇಳ್ಕೊಟ್ಬಿಡ್ಬೇಕು ಆ ಮೇಸ್ಟ್ರು. ಈ ಸ್ಕಿಲ್ಸ್ ಹೇಳ್ಕೊಡ್ಬೇಕು ಸರ್. ನೀವು ಹೇಳಿದ್ರೆ ನಾನು ಅಬ್ಸರ್ವ್ ಮಾಡಿ, ನೀವು ಹೇಳಿದ್ಮೇಲೆ ಅಪ್ಪ ಆಗ್ತಾ ನನಗೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗೆ ಅಂದ್ರೆ ಪೋರ್ಷನ್ ಇನ್ಕ್ರೀಸ್ ಮಾಡ್ತಾರೆ, ಪೋರ್ಷನ್ ಆಲ್ಟರ್ ಮಾಡ್ತಾರೆ. ಅಂದ್ರೆ ವಾಟ್ ಕಡೆ ಕಾನ್ಸಂಟ್ರೇಷನ್ ಇದೆ, ಹೌ ಕಡೆ ಏನು ಇಲ್ವೇ ಇಲ್ಲ. ಯಾಕೆ D.Ed, B.Ed, M.Ed ಹಾಳಾಯ್ತು. ಹೇಗ್ ಪಾಠ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುವ ವ್ಯವಸ್ಥೆಯೇ ಇಲ್ಲ. ಒಂದು ಟೀಚರ್ ಆಗಿ ಸೇರಿದ್ರಲ್ಲ, ಆವತ್ತಿಂದ ಇವತ್ತಿನವರೆಗೂ ಒಂದು ಸರಿಯಾದ ಟ್ರೈನಿಂಗ್ ಆಗಿಲ್ಲ ಸರ್. ಸ್ಟೇಟ್ ಸಿಲೆಬಸ್ ಅಲ್ಲೂ ಸೈನ್ಸು, ಮ್ಯಾಥ್ಸು, CBSE ಸಿಲೆಬಸ್. ಹೌದು, CBSE ಇಟ್ಟ ಮೇಲೆ ಆ ಟೀಚರ್ಗೆ ಒಂದು ಟ್ರೈನಿಂಗ್ ಕೊಟ್ಬಿಡಕ್ಕಾಗಿಲ್ವೇ? ಕರೆಕ್ಟ್, ಕೊಟ್ಟಿಲ್ಲ. ಕೊನೆಯಲ್ಲಿ ಒಂದು ಕತೆ ಹೇಳುವ 3 ನಿಮಿಷ ಅಂತ ಹೇಳ್ಬೇಕಲ್ವಾ? ಕರೆಕ್ಟ್. ಆ ಸ್ಕೂಲ್ಗೆ 1-2 ಕತೆ ಪುಸ್ತಕದ ಬುಕ್ಸ್ ಕಳಿಸ್ಬೇಕಲ್ವಾ? ಸೂಪರ್ ಸರ್. ಆಮೇಲೆ ಎಲ್ಲ ಇದೆ, ಅದು ಮಾಡಕ್ ಒಂದು ಕಂಪ್ಯೂಟರ್ ಆಕ್ಸಸ್, ಒಂದು ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇದೆ, ಹೆಚ್ಚಿಗೆ ಬಳಸಲ್ಲ. ಅದರಿಂದ ಇದಕ್ಕೆಲ್ಲ ಶಿಕ್ಷಣವನ್ನ ಒಂದು ಪರಿಪೂರ್ಣಗೊಳಿಸಬೇಕು. ಅವನ ಮುಂದಿನ ಜೀವನಕ್ಕೆ ಅಡಾಪ್ಟ್ ಮಾಡಬೇಕು. ಅವನಲ್ಲಿ ಜ್ಞಾನ ಕೌಶಲ ಮನೋಭಾವ ಬೆಳೆದು ದೊಡ್ಡ ಮನುಷ್ಯ ಆಗಬೇಕು. ಅವನು ಸಾಮಾನ್ಯನಾಗಬಾರ್ದು, ಅಸಾಮಾನ್ಯನಾಗಬೇಕು, ಕಾಂಪಿಟೇಟಿವ್ ಆಗಬೇಕು. ಅದನ್ನ 6ನೇ ಕ್ಲಾಸಲ್ಲೇ ನಾನು ಅದಷ್ಟನ್ನು ಮಾಡುವ ಸಣ್ಣ ಕೆಲಸವನ್ನ ಶುರು ಮಾಡಿಸ್ಬಿಡ್ಬೇಕು ಅಂತ 1ನೇ ಕ್ಲಾಸಿಂದಲೇ 6ನೇ ಕ್ಲಾಸಿಂದಲೇ ಟೀಚರ್ಸ್ಗೆ, ಶಾಲೆಗೆ ಅನ್ನಿಸ್ಬಿಟ್ರೆ ಏನೇನೇನೇನೇನು ತಂದು ಹಾಕ್ತಾರೆ. ಪರ್ಫೆಕ್ಟ್ ಸರ್. ಇಲ್ದರೆ ಹಿಂಗೆ ಹಾಕ್ತಾರೆ. ವೆರಿ ಎಸೆನ್ಷಿಯಲ್ ಸರ್. ನೀವು ಗೌರ್ಮೆಂಟ್ಗೆಲ್ಲ ಸ್ವಲ್ಪ ಲೆಟರ್ ಬರೀರಿ ಸರ್, ನೀವು ಸ್ವಲ್ಪ ಏನಾದರೂ ಮಾಡಿ ಸ್ವಲ್ಪ, ಯಾಕಂದ್ರೆ ಇದು ವೆರಿ ಎಸೆನ್ಷಿಯಲ್. ನೀವು ಸ್ವಲ್ಪ ಇದಕ್ಕೆ, ಈ ಡೆಲ್ಲಿನಲ್ಲಿ ಏನೋ ಒಂದು ಸ್ವಲ್ಪ ಶಿಕ್ಷಣದ್ದು ನಿಮ್ಗೆ ಗೊತ್ತಿದೆ, ಗೌರ್ಮೆಂಟ್ ಶಾಲೆ ಅಂತ ಒಂದಿಷ್ಟು. ಇಲ್ಲೊಬ್ರು ಎಜುಕೇಷನ್ ಮಿನಿಸ್ಟರ್, ನಾನು ಬಂದು ಎಜುಕೇಷನ್ ಮಿನಿಸ್ಟರ್ನೆಲ್ಲ ಮಾತಾಡಿಸ್ತೀನಿ. ಒಬ್ಬರು ಎಜುಕೇಷನ್ ಮಿನಿಸ್ಟರ್ ಇದ್ರು. ಅವ್ರನ್ನ ಒಂದ್ಸಲಿ ಕೇಳಿದೆ, ಸರ್ ಏನಾರು ಅಲ್ಲಿ ಅಷ್ಟೊಂದು ಬದಲಾವಣೆ, ಸರ್ಕಾರಿ ಶಾಲೆಗಳಿಗೆ ಅಷ್ಟೊಂದು ಬದಲಾವಣೆ ಮಾಡ್ತಾರೆ, ಅಮೆರಿಕದಲ್ಲೆಲ್ಲ ಸರ್ಕಾರಿ ಶಾಲೆನೇ ಇರೋದು, ಪಬ್ಲಿಕ್ ಸ್ಕೂಲ್ಸೇ ಜಾಸ್ತಿ, ನೀವ್ಯಾಕೆ ಏನು ಮಾಡಲ್ವಲ್ಲ, ಏನು ಆಗಲ್ವಲ್ಲ ಇಲ್ಲಿ? ಯಾವ್ದನ್ನ ಡೆಲ್ಲಿಲಿರೋದು 4 ಸ್ಕೂಲು, ನಂದು 45,000 ಶಾಲೆ ಇದೆ, ಎಲ್ಲ ಸೇರಿ 70,000-80,000 ಶಾಲೆ, ಏನು ಮಾಡೋಕ್ಕಾಗತ್ತೆ ಇಲ್ಲಿ ಅಂದ್ಬಿಟ್ರು. ಆಯಿತು, ಮಾಡೋಕ್ಕಾಗಲ್ಲ. 1,00,000 ಶಾಲೆ ಇದೆ, 80,000 ಶಾಲೆ ಇದೆ, ಮಾಡೋಕ್ಕಾಗಲ್ಲ. ಒಂದು ಡಿಸ್ಟ್ರಿಕ್ಟ್ನಲ್ಲಿ 1 ತಾಲೂಕು ತಗೊಳಪ್ಪ, ಒಂದು ಡಿಸ್ಟ್ರಿಕ್ಟ್ನ 1 ತಾಲೂಕಿನ 1 ಹೋಬಳಿ ತಗೊಳಪ್ಪ, 1 ಸ್ಕೂಲ್ ತಗೊಳಪ್ಪ, 1 ಡಿಸ್ಟ್ರಿಕ್ಗೆ ಮಾಡಲ್ ತೋರ್ಸಪ್ಪ. ಆಯ್ತು, ಮಾಡ್ತೀವಿ, ಅದೇನು ಮಾಡ್ತೀವಿ ಮಾಡಪ್ಪ. ಮಾಡಿದ್ವಾ? ಇದಕ್ಕೆಲ್ಲ ಅನ್ನಿಸ್ಬೇಕು ಸಾಧ್ಯ ಮಾಡ್ಬೋದು.
ನಮ್ಮ ಶಾಲೆನಲ್ಲಿ ನೀವು ಎಂಟ್ರಿ ಆಗ್ತಿದ್ದಂಗೆ ಬೋರ್ಡ್ ಇದೆ, ಹುಟ್ಟದ ಮೊದಲನೇ ವರ್ಷ ಹಾಕಿದ್ದು. ಅಲ್ಲೊಂದು ಸಮಾಧಿ ಮಾಡಿದ್ದೀನಿ, ಸಮಾಧಿ. ಮಕ್ಕಳನ್ನೆಲ್ಲ ಬೆಳಗ್ಗೆ ಸೇರಿಸ್ಬಿಟ್ಟೆ 7:15. ಪೇಪರ್ ಕೊಟ್ಟೆ, ಹಾಳೆ ಕೊಟ್ಟೆ, ಪೆನ್ ಕೊಟ್ಟೆ. ನಿಮ್ಮ ಕೈ ಏನೇನೇನೇನು ಓಂಟ್ಸ್ ಕಾಂಟ್ಸ್ ಡೋಂಟ್ಸ್ ಆಗಲ್ಲ. ನನಗೆ ಇಂಗ್ಲಿಷ್ ಅರ್ಥವಾಗುವುದಿಲ್ಲ, ಬೆಳಗ್ಗೆ ಬೇಗ ಹೇಳುವಾಗುವುದಿಲ್ಲ, ನನಗೆ ಹೊಸಬರನ್ನ ಕಂಡ್ರೆ ಏನು ಮಾತನಾಡಬೇಕಂತ ಗೊತ್ತಾಗುವುದಿಲ್ಲ, ನನಗೆ ಗಣಿತ ಅರ್ಥವಾಗುವುದಿಲ್ಲ, ಏನೇನೋ ಇರುತ್ತಲ್ರಿ ಬೇಕಾದಷ್ಟು ನನಗೆ ಐ ಕಾಂಟ್ ಐ ಡೋಂಟ್ ಐ ವಾಂಟ್ ಅದೆಲ್ಲ ಬರಬಿಡಿ, ಏನಾರಾಗಿಲ್ಲ ಬರಬಿಡಿ ಹಿಂದೆ ಬರೋರೆಲ್ಲ. ಎಲ್ಲಾನು ನಾನೇನು ಓದ್ಲಿಲ್ಲ, ಎಲ್ಲ ಮಾಡಿದ್ದೆ. 600 ಜನದ್ದುವೆ 2ನೇ ವರ್ಷದಲ್ಲಿ ಮಾಡಿದ್ದೆ, 7 ವರ್ಷದಿಂದ 8 ವರ್ಷ ಎಲ್ಲಾನು ಮಾಡಿದ್ದೆ. ಒಂದು ಡಬ್ಬ ತರ ಕೇಳಿದ್ದೆ, 100 ವರ್ಷ ಆದ್ರೂ ಡಬ್ಬ ಹಾಳಾಗಬಾರ್ದು ಅಂತದೊಂದು ಬಾಕ್ಸ್ ತರ ಕೇಳಿದೆ. ಬಾಕ್ಸ್ ಹೋಗಿ ಅದನ್ನೆಲ್ಲ ತುಂಬಿಟ್ಟೆ. ಒಂದು ಮೂರಡಿ ಹಳ್ಳ ತೊಡ್ದೆ ಸ್ಕೂಲ್ ಮುಂದೆನೆ. ಅದನ್ನ ಹೂತಾಕ್ಬಿಟ್ಟೆ, ಅಲ್ಲಿ ಒಂದು ಕೋಲ್ ಇಟ್ಬಿಟ್ಟೆ. ಈಗಲೇ ಅದೇ ಕೋಲ್ ಇದೆ, ಹೋಗಿ ನೋಡಿ. ಎಜುಕೇಶನ್ ಮಿನಿಸ್ಟರ್ ನಮ್ಮ ಸ್ಕೂಲಿಗೆ ಬಂದವರು ಅದನ್ನ ಫೋಟೋ ತೆಗೆದು ಫೇಸ್ಬುಕ್ ಅಟ್ಯಾಚ್ ಹಾಕಿದ್ರು. ಅದು ಬೋರ್ಡ್ ಬರ್ದಿದ್ದೀನಿ, ಅವತ್ತು ಬರ್ದಿದ್ದು ಇನ್ನೂ ಇದೆ. ಈ ತರ 18 ಸ್ಕೂಲ್ ಆಮೇಲೆ ಕಾಪಿ ಮಾಡಿದ್ರು, ನನ್ನೇ ಕರೆಸಿ ಗೆಸ್ಟ್ ಆಗಿ ಅದನ್ನ ಮಾಡಿಸಿದ್ರು. ಈ ಶಾಲೆಯಲ್ಲಿ ಅಸಾಧ್ಯ ಎನ್ನುವ ಪದವನ್ನು, ಅಸಾಧ್ಯ ಎನ್ನುವುದನ್ನು ಸಮಾಧಿ ಮಾಡಲಾಗಿದೆ. ಇಂಪಾಸಿಬಲ್ ಇಸ್ ಬಿನ್ ಬರಿಡ್ ಹಿಯರ್. ಒಂದು ಮಗು ಒಂದು ಶಾಲೆಗೆ ಎಂಟ್ರಾದ್ರೆ ಹ್ಯಾಂಡ್ ಬೇಕಾದ್ರೆ ಮಾಡಿ ಕಲಿತೀನಿ, ಹೇಳಿ ಸರ್ ನೀವು ಅಂತ ಉತ್ಸಾಹದಲ್ಲಿ ಹಿಂಗೆ ಕೇಳಿ, ಅರ್ಥ ಆಯ್ತು, ಅರ್ಥ ಮಾಡ್ಕೊತೀನಿ ಅಂತಂದ್ರೆ ಸರ್. ಮೇಡಮ್ ಎಂಟ್ರಿ ಆದ್ರೆ ಇಬ್ರು ಕೂತಿರ್ತಾರೆ, ಹುಡುಗಿರು ಅಂತ ಇಟ್ಕೊಳ್ಳಿ. ಒಬ್ಬ ಮೇಡಮ್ ಎಂಟ್ರಿ ಆದ್ರೆ ಇವಳಿಗೆ ಅವ್ರ ಎಂಟ್ರಿ ಆಗ್ತಾನೆ, ಇವರ ಅಂತ 50% ಔಟ್ ಲಿಸನಿಂಗ್. ಮಜೆ ಕೇಳಿ, ಮೇಡಮ್ ಬಂದು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂತ ಬೋರ್ಡಲ್ಲಿ ಬರೀತಾರೆ, ಚಾಪ್ಟರ್ ಹೆಸರು. ಇವಳಿಗೆ ಇದ ಅಂತ ಅಲ್ಲಿಗಿನ್ 50% ಹೋಯ್ತು. 100% ಹೋದ್ಮೇಲೆ ಇನ್ನೇನು ಕೇಳೋದು ನೀವು? ಅರ್ಥ ಈ ಆಟಿಟ್ಯೂಡ್ ಸರ್ ನೋಡಿ. ಇದನ್ನೇ ಕಾಂಟ್ರಾ ಎಂಟ್ರಿ ಕೊಡ್ತೀನಿ ನಿಮ್ಗೆ, ಎಷ್ಟು ಚೆನ್ನಾಗಿದೆ. ಮೇಡಮ್ ಬಂದ್ರು, ಇವಳಿಗೆ ಬರೀತಿದಂಗೆ ಇದು ಕಡೆ ಮುಗೀತಲ್ರಿ. ಸೂಪರ್. ನಾನು ಹೆಂಡತಿ ಮಾಡಿದ್ದು ಇವತ್ತು ಉಪ್ಪಿಟ್ಟು ಚೆನ್ನಾಗಿಲ್ಲ ಅಲ್ವಾ? ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀರೇನ್ರಿ? ಇಲ್ಲ ಸರ್, ನಿಮ್ಮ ಹೆಂಡತಿ ಮಾಡಿದ ಉಪ್ಪಿಟ್ಟು ನಿಮ್ಮ ಹೆಂಡತಿಗೇನೆ ಇವತ್ತು 10 ವರ್ಷ ಆದ್ಮೇಲೆ 15 ವರ್ಷ ಆದ್ಮೇಲೆ ಚೆನ್ನಾಗಿಲ್ಲ ಅಂತ ಹೇಳೋ ಧೈರ್ಯ ನಿಮ್ಗೆ ಏನ್ರಿ? ನನಗೂ ಇಲ್ಲ. 35 ವರ್ಷ ಆದ್ರೆ ಹೇಳ್ಬೇಕು ಅಲ್ವಾ? ಸತ್ಯಂ ಬ್ರೂಯಾತ್, ಹೌದು ಚೆನ್ನಾಗಿ ಮಾಡಿತ್ತು ಅಂತ ಹೇಳ್ಬೇಕಲ್ವಾ? ನೀವ್ ಹೆಂಗೆ ಹೇಳ್ಬೋದು? ಹೆಂಡತಿ ಹೇಳು ನಂಗೆ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ, ಹೆಂಗೆ ಹೇಳ್ಬೋದು? ಅವತ್ತು ಮಾಡಿದ್ವಿ ಹಂಗೆ ಹೇಳ್ತಾರೇನ್ರಿ? ಹಂಗೆಲ್ಲ ಹೇಳಂಗಿಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ ಅನ್ಬೇಕು, ಆಟ ಅವರೇ ಅರ್ಥ ಮಾಡ್ಕೊತಾರೆ. ಸೀರೆ ಉಟ್ಕೊಂಡ್ಬರ್ತಾರೆ, ಅವ್ರಿಗೆ ಏನಾರು ಹೇಳಿ ಅಂತ ಮದುವೆ ರೆಡಿ ಆಗಿರ್ತಾರೆ. ನೀವು ಸುಮ್ಮನೆ ದೆವ್ವನಾಗ ಬರ್ತೀರಿ, ಭೂತ ಎದ್ದಾಗ ಅವ್ರ ಜೊತೆ ಹೋಗ್ತೀರಿ, ಏನ್ ಹೇಳಲ್ಲ. ಅವ್ರು ಏನಾರು ಹೇಳಿ ಕಾಯ್ತಿರ್ತಾರೆ. ನೀವು ಎತ್ತೇನೋ ಬೇರೆ ತರ ಸುಂದ್ರಿ ಅನ್ನ ಓನ್ ಡೈಲಾಗಪ್ಪ, ಮುಗಿತಲ್ರಿ ಆಟ ಅಲ್ವೇನ್ರಿ? ಎಸ್ ಸರ್. ಸರ್ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಎಲ್ಲಿ ಮುಗಿಸ್ಬೇಕು, ಮುಗಿಸಕ್ಕಂತೂ ಇಷ್ಟ ಆಗ್ತಿಲ್ಲ ನಂಗೆ. ನಿಮ್ ಹತ್ರ ಇನ್ನೂ ಜಾಸ್ತಿ ಮಾತಾಡ್ಬೇಕಂತ ಆಸೆ ಆಗ್ತಾ ಇದೆ. ನಾ ಪೇರೆಂಟ್ಸ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಜವಾಗ್ಲೂ ಸರ್ ಹೇಳಿದೆಲ್ಲ ಇವತ್ತಿಗೂ ಇರುವಂತಹ ಪ್ರಾಬ್ಲಮ್ಗಳು, ಆಯ್ತಾ? ಶಾಲೆಯಲ್ಲಿ ಪ್ರಾಬ್ಲಮ್ ಇರ್ಬೋದು, ಕಲಿಕೆಯಲ್ಲಿ ಅಲ್ಲಿ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಅಲ್ಲೇ ಇರೋದು. ಇಂಥ ವ್ಯಕ್ತಿ ನಮ್ಗೆ ಸಿಗದೆ ಒಂದು ಅದೃಷ್ಟ ಅನ್ಕೋಬಹುದು. ದಯವಿಟ್ಟು ಅಗೇನ್ ಉಪಯೋಗಿಸ್ಕೋಬೇಕಂತ ನನ್ನ ಒಂದು ಕಳಕಳಿ ಮನವಿ. ಯಾಕಂದ್ರೆ ಅವರು ಇದನ್ನ ಕೇಳಿ ಅವ್ರಿಗೆ ಪರಿಚಯ ಇರೋ 100 ಜನಕ್ಕೆ ಇದನ್ನ ಫಾರ್ವರ್ಡ್ ಮಾಡಿ ಪೇರೆಂಟಿಂಗ್ ಅಲ್ಲಲ್ಲೂ ಹುಟ್ಟಾಕ್ಬಿಡ್ಬೇಕು. ಕರೆಕ್ಟ್ ಸರ್, ಅಬ್ಸಲ್ಯೂಟ್ಲಿ. ಪೇರೆಂಟಿಂಗ್ ಇಸ್ ನನ್ಗೇನ್ ಕಾಳಜಿ ಅಂದ್ರೆ ಮುಂದಿನ ಸೊಸೈಟಿ, ಮುಂದಿನ ಬರೋ ಸಮಾಜ ಚೆನ್ನಾಗಿರ್ಬೇಕು ಆಸೆ. ಅದಕ್ಕೆ ಇದೆಲ್ಲಾನು ಅಡಿಪಾಯ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಅವಕಾಶ ಸಿಕ್ಕಿದೆ. ಈಗಲೂ ಅಷ್ಟೇ ಮಕ್ಕಳನ್ನೆಲ್ಲ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ರೆ, ಓಕೆ, ಬರ್ತಿರೋ ನಂಬರ್ಗೆ ತಿಳ್ಕೊಂಡು ಕಾಲ್ ಮಾಡಿದ್ರೆ ಮಕ್ಕಳಿಗೆ ಪೇರೆಂಟ್ಸ್ 8 ದಿನ, 15 ದಿನ, 30 ದಿನ, 36 ದಿನ, 43 ದಿನ, ಈಗ ಬೇರೆ ಪ್ರೋಗ್ರಾಮ್ 6ನೇ ಕ್ಲಾಸಿಂದ 12ನೇ ಕ್ಲಾಸ್ಗೆಲ್ಲ ಇದೆ. ಓಕೆ, ಸೊ ಅವ್ರನ್ನ ಸ್ಟಡೀಸ್ಗೆ ಓದೋದ್ರ ಬಗ್ಗೆ, ಅಧ್ಯಯನದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಉತ್ತಮ ವಿದ್ಯಾರ್ಥಿ ನಾಯಕರನ್ನಾಗಿ ಮಾಡಿ, ಸೊ ಇದೆಲ್ಲವೂ ಆಗುವಂತ ಮೌಲ್ಯಗಳನ್ನು ಕೊಟ್ಟು, ಒಳ್ಳೆ ಮಗ, ಒಳ್ಳೆ ನಾಗರಿಕ, ಒಳ್ಳೆ ದೇಶಭಕ್ತ, ಒಳ್ಳೆ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬಲ್ಲ ಒಬ್ಬ ವ್ಯಕ್ತಿ 100 ತೆಗೆಯುವಂಥವ್ರು. ಇದು ಇಷ್ಟು ಆಗ್ಬೇಕಾದ್ರೆ ಅಂಥದ್ದೊಂದು ಯಾವ್ದಾದ್ರು ಒಂದು ಸಮರ್ ಕ್ಯಾಂಪ್ ಹಾಕೋ ಮೂಲಕ ಅವ್ರ ಜೀವನ ಪರ್ಮಿಷನ್ ಇಂದ ನಾನು ನಂಬರ್ ಡಿಸ್ಪ್ಲೇ ಖಂಡಿತ. ಓಕೆ ಸರ್, ಥ್ಯಾಂಕ್ಸ್ ಅ ಲಾಟ್. ನೀವು ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಮ ಪರ್ಮಿಷನ್ ತಗೊಂಡು ಇನ್ನೊಂದಷ್ಟು ಎಪಿಸೋಡ್ ಮಾಡಬೇಕು, ಬೇರೆ ಟಾಪಿಕ್ ನ ಆಸೆ ಇದೆ ನಂಗೆ. ಬದಲಾವಣೆಯ ಮುಖ್ಯ. ಈಗ ನಿನ್ನೆ ಹೆಂಗಿದ್ದೆ ಅನ್ನೋದನ್ನ ಕ್ಯಾನ್ ಯು ಚೇಂಜ್ ಇಟ್? ಕ್ಯಾನ್ ಯು ಗೋ ಬ್ಯಾಕ್ ಟು ಯೆಸ್ಟರ್ಡೇ ಅಂಡ್ ಡೂ ಸಮ್ ಚೇಂಜ್? ಅದಕ್ಕೆ ಒಂದೇ ಮಾತು, 2 ವಾಕ್ಯ ನಂದು ಫೇಮಸ್ ಇದೆ. ಒಂದು, ಆಗತ್ತೇನ್ ಕಳ್ರಿ, ಮಾಡ್ಬೋದು. ಅದಕ್ಕೆ ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ, ಸಾಧ್ಯವೆಂದರೆ ಸಾಧ್ಯ, ಸಾಧ್ಯವೆಂದರೆ ಅಸಾಧ್ಯ. ಎಕ್ಸಾಮ್ ಬಿಟ್ಟಿದ್ರೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅಸಾಧ್ಯವೆಂದರೆ ಬರೀ ಅಸಾಧ್ಯವಾದ್ದರಿಂದ ಸಾಧ್ಯವೆಂದರೆ ಸಾಧ್ಯವೂ ಆಗಿದೆ. ಇದರಿಂದ ಬನ್ನಿ ಎಲ್ಲವನ್ನು ಸಾಧ್ಯವೆಂದೇ ತಿಳಿಯೋಣ. ಥಿಂಕ್ ಯು ಕ್ಯಾನ್. ಸೂಪರ್. 2ನೇ ವಾಕ್ಯ, ಸಾಧ್ಯಾಂಗ ಆಗ್ಬಿಡುತ್ತೆ ಸರ್, ಆಗಲ್ಲ.
ಯಾಕೆ ನೆನ್ನೆ ಹಂಗೇನೆ ಇವತ್ತಿದ್ರೆ ನೆನ್ನೆ ಏನ್ ರಿಸಲ್ಟ್ ಬಂತೋ ಇವತ್ತು ರಿಸಲ್ಟ್ ಬರುತ್ತೆ. ಆದ್ರಿಂದ ಚಾರ್ಜಾ ಅಂತ ಅನ್ಕೋದ್ರ ಜೊತೆಗೆ ಇನ್ನೊಂದು ವಾಕ್ಯ ಇದೆ, ಏನು? ನೀನು ಬದಲಾಗ್ಬೇಕು, ಎಲ್ಲ ರೀತಿಯಲ್ಲೂ ಬದಲಾಗಬೇಕು. ಅದಕ್ಕೊಂದು ವಾಕ್ಯ, ಬದಲಾವಣೆಗೆ ತಕ್ಕ ಹಾಗೆ ನಾನು ಬದಲಾಗದೆ ಹೋದರೆ. ಬದಲಾವಣೆಯ ಗಾಳಿ ಎಷ್ಟು ಜೋರಾಗಿದೆ ಅಂದ್ರೆ ಬದಲಾವಣೆ ನಮ್ಮನ್ನು ಬದಲು ಮಾಡಿ ಬಿಡುತ್ತದೆ. ಬದಲಾವಣೆ ನಮ್ಮನ್ನ ಬದಲು ಮಾಡಕ್ ಮುಂಚೆ ನಾವೇ ಬದಲಾಗೋದು ಮರ್ಯಾದೆ ಲಕ್ಷಣ. ಹೆಡ್ ಮಾಸ್ಟರ್ ಬರಕ್ ಮುಂಚೆನೆ, ಮಕ್ಕಳು ಬರಕ್ ಮುಂಚೆನೆ 10 ನಿಮಿಷ ಮುಂಚೆ ಟೀಚರ್ ಅಸೆಂಬ್ಲಿಗೆ ಬಂದ್ಬಿಟ್ರೆ ಗೌರವ ನೋಡ್ಬೇಕು. 1000 ಮಕ್ಕಳು ಇವಳು ಟೀಚರ್ಸ್ ಹೆಡ್ ಮಾಸ್ಟರ್ ಇವ್ರಿಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಅಸೆಂಬ್ಲಿ ಮುಗಿಯೋ ಟೈಮ್ಗೆ 10 ನಿಮಿಷ ಲೇಟ್ ಆಗಿ ಬಂದು ಅಂತ ಇಟ್ಕೊಳ್ಳಿ, ಸುಮ್ಮನೆ ಗಮನಿಸಿ ಏನಾಗುತ್ತೆ ಅಲ್ವಾ. ಸೊಸೆ ಬರಕ್ ಮುಂಚೆ 10ನೇ ಪ್ಯಾಂಟು ಶರ್ಟ್ ಹಾಕೊಂಡು ಟೇಬಲ್ ಟೆನ್ನಿಸ್ ಬ್ಯಾಟ್ ಇಟ್ಕೊಂಡು ಬಾರಮ್ಮ ಆಟ ಆಡೋಣ ನಿಂತು ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಲ್ವಾ ಸರ್? ಬನ್ನಿ ಬದಲಾಗೋಣ. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು. ನಿಮ್ಮ ಟೈಮ್ಗೆ ಥ್ಯಾಂಕ್ ಯು.